ಓಕೆ. ಡಾಕ್ಟರ್ ರಾಜ್ಕುಮಾರ್. ಇವತ್ತಿಗೂ ನಾನು ಒಬ್ಬರು ಅಭಿಮಾನಿ ಅಂದರೆ ಅದು ರಾಜ್ಕುಮಾರ್ ಅವ್ರದ್ದು. ಇವತ್ತಿಗೂ ನಮ್ಮ ಮನೇಲಿ ನನ್ನ ಬೆಡ್ರೂಮಲ್ಲಿ ಅವ್ರ ಫೋಟೋ ಇಟ್ಟಿದ್ದೀನಿ. ಪ್ರತಿದಿನ ಅವರು ನೋಡಿದೆ ನನ್ನ ಕೆಲಸ ಶುರುವಾಗೋದಿಲ್ಲ. ಮರ್ಯಾದಕ್ಕಾಗದೇ ಇರೋಂಥ ಕ್ಷಣ. ವೈಟ್ ಶರ್ಟ್, ವೈಟ್ ಪಂಚಲಿ ಅಣ್ಣವರು ಸ್ಟೇಜ್ ಮೇಲೆ ಹಾಗೆ ನಿಂತಿದ್ರು. ಎಲ್ಲರೂ ಆಗಿನ ಕಾಲದಲ್ಲಿ ಇಡೀ ಇಂಡಸ್ಟ್ರಿನೇ ನೋಡಿದ್ದೆ. ಬಟ್ ಅಣ್ಣವ್ರನ್ನ ನೋಡಿದ್ದೀನಿ ಅನ್ನೋದೇ ನನಗೆ ಸಿಕ್ಕಾಪಟ್ಟೆ ಖುಷಿ. ಒಂದು ಅರ್ಧ ಗಂಟೆ ಅವರನ್ನೇ ನೋಡಿದ್ದೆ. ಈ 4,000 ರೂಪಾಯಿ ಇಟ್ಕೊಂಡು ಒಂದು 3 ತಿಂಗಳು ಜೀವನ ನಡೆಸಿದ್ದೆ ಬೆಂಗಳೂರಲ್ಲಿ. ಕ್ಲಾಸ್ಗಳು ಮಾಡಬೇಕಾದ್ರೆ ಅವರು ಕ್ಲಾಸ್ ಮಾಡಿಸ್ಕೊಳ್ಳೋರು, ಯಾರೂ ದುಡ್ಡು ಕೊಡ್ತಾ ಇರಲಿಲ್ಲ. ಏನು ಹೊರಗಡೆ ಎಲ್ಲರೂ ಓಡಾಡ್ತಾ ಇದ್ದಾರೆ, ನಾನು ಯಾಕೆ 4 ಗೋಡೆ ಮಧ್ಯದಲ್ಲಿದ್ದೀನಿ, ನಾನು ಏನು ಮಾಡಿದ್ದೀನಿ, ನಾನು ಥಿಯೇಟ್ರ್ ಕೋರ್ಸ್ ಮಾಡಿದ್ದೀನಿ, ಇವತ್ತು ಮೊಬೈಲ್ ಅಂಗಡಿಯಲ್ಲಿ ಇದ್ದೀನಿ, ಹೊರಗಡೆ ಎಲ್ಲೂ ಹೋಗ್ತಾ ಇಲ್ಲ, ಏನೇನೋ ತಲೆಯಲ್ಲಿ ಯೋಚನೆಗಳು ಶುರುವಾಯಿತು. ಯಾರಾದರೂ ನನ್ನ ಮೀಟ್ ಮಾಡಬೇಕು, ಇಲ್ಲಿಗೆ ಬನ್ನಿ ಅಂತ ಹೇಳಿದಾಗ ನಾನು ನಡ್ಕೊಂಡು ಹೋಗ್ತಾಯಿದ್ದೆ. ನಮ್ಮ ಅಮ್ಮನ ಹತ್ರ ದುಡ್ಡು ಇಸ್ಕೊಳ್ಳೋದು ಬೇಡ ಅಂಥೇಳಿ ನಾನು ನಡ್ಕೊಂಡು ಹೋಗ್ತಾಯಿದ್ದೆ. ಕಾಫಿ ಟೀ ಕುಡಿದ್ರೆ ಸುಮ್ಮನೆ ದುಡ್ಡು ಕೊಡಬೇಕಲ್ಲಪ್ಪ ಅಂಥೇಳಿ ಕಾಫಿ ಟೀನೇ ಬಿಟ್ಬಿಟ್ಟೆ. ಸುಮಾರು ಒಂದು 5-6 ವರ್ಷ ಕಾಫಿ ಟೀ ಕುಡಿಯೋದೇ ಬಿಟ್ಬಿಟ್ಟಿದೆ. ಇನ್ನು ನಾನು ಆ್ಯಕ್ಟಿಂಗು ಈ ಥರದ್ರಲ್ಲೇ ಇದ್ದರೆ ಸಾಲ ಜಾಸ್ತಿ ಆಗುತ್ತೆ ಅಂಥೇಳಿ ಅವತ್ತು ಒಂದು ಮೊಬೈಲ್ ಅಂಗಡಿ ಮಾಡಿ ಕೆಲಸಕ್ಕೆ ಸೇರಿಕೊಂಡು ಆ EMIನ ತೀರಿಸಿ, ಅದಾದಮೇಲೆ ಕಂಪ್ಲೀಟ್ ಇಲ್ಲ ಒಂದಷ್ಟು ವರ್ಷ ಬಿಸ್ನೆಸ್ ಮಾಡೋಣ, ಆಮೇಲೆ ನೋಡ್ಕೊಂಡು ಯಾವಾಗ ಬೇಕಾದ್ರೂ ನಾವು ಆ್ಯಕ್ಟಿಂಗ್ ಮಾಡ್ಬೋದು ಅಂತ. ಆ್ಯಕ್ಟಿಂಗ್ ಯಾವಾಗ ಬೇಕಾದ್ರೆ 50 ವರ್ಷಕ್ಕೂ ಮಾಡ್ಬೋದು, 60 ವರ್ಷಕ್ಕೂ ಮಾಡ್ಬೋದು, ಈಗಲೇ ಮಾಡ್ಬೋದು. ಆದರೆ ದುಡ್ಡು ನಾವು ಕರೆಕ್ಟ್ ಟೈಮಲ್ಲಿ ಮಾಡೋಕ್ಕಾಗಿಲ್ಲ ಅಂದರೆ ಅದು ನಮ್ಮ ಜೀವನನೇ ವೇಸ್ಟ್ ಆಗಿಬಿಡುತ್ತೆ ಅಂತ ಫ್ರೆಂಡ್ಸೇ ಅವ್ರ ಕೈ ಹಿಡಿದ್ರು, ಜೊತೇಲಿ ಬಂದಿದ್ದೀವಿ. ದೇವರು ನಾನು ಕೇಳಿದ್ದಕ್ಕಿಂತ ಜಾಸ್ತಿನೇ ಕೊಟ್ಟಿದ್ದೇನೆ. ಅದಕ್ಕೆ ದೇವ್ರನ್ನೇನು ಕೇಳೋಕ್ಕೆ ಹೋಗಲ್ಲ. ಈಗ ಕೇಳಿದ್ರೆ ಕಮ್ಮಿ ಕೇಳ್ಬಿಡ್ತೀವಿ ಅಂತ. ಸರ್, ನಿಮ್ಮ ಪ್ರಯಾಣದಲ್ಲಿ ಅತಿ ದೊಡ್ಡ ಸ್ಫೂರ್ತಿ ಅಂತ ಯಾರಾದರೂ ಇದ್ದಾರಾ ಸರ್ ನಿಮಗೆ? ನಟನೆ ಸ್ಫೂರ್ತಿ ಆ್ಯಕ್ಟಿಂಗಲ್ಲಿ ನಮ್ಮ ಅಣ್ಣವರು, ಓಕೆ, ಡಾಕ್ಟರ್ ರಾಜ್ಕುಮಾರ್. ಇವತ್ತಿಗೂ ನಾನು ಒಬ್ಬರು ಅಭಿಮಾನಿ ಅಂದರೆ ಅದು ರಾಜ್ಕುಮಾರ್ ಅವ್ರದ್ದು. ಇವತ್ತಿಗೂ ನಮ್ಮ ಮನೇಲಿ ನನ್ನ ಬೆಡ್ರೂಮಲ್ಲಿ ಅವ್ರ ಫೋಟೋ ಇಟ್ಟಿದ್ದೀನಿ. ಪ್ರತಿದಿನ ಅವರು ನೋಡಿದೆ ನನ್ನ ಕೆಲಸನೇ ಶುರುವಾಗೋದಿಲ್ಲ. ಇನ್ನೊಂದು ಖುಷಿ ಏನಂದರೆ ನಾನು ರಾಜ್ಕುಮಾರ್ ಅವ್ರನ್ನ ನೋಡಿದ್ದೀನಿ. ಇಲ್ಲಿ ಸರ್, ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ 4ನೇ ಕ್ಲಾಸೋ 5ನೇ ಕ್ಲಾಸೋ ಇದ್ದಾಗ ಪುನೀತ್ ರಾಜ್ಕುಮಾರ್ ಸರ್ದು ಮದುವೆ ಇತ್ತು ನಮ್ಮ RR ನಗರದಲ್ಲೇ. ಆಗ ನಾನು ಪುನೀತ್ ರಾಜ್ಕುಮಾರ್ ಸರ್ ಮದುವೆಗೆ ಹೋಗಿದ್ದಾಗ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಕಣ್ತುಂಬ ನೋಡಿದ್ದೀನಿ. ಒಂದು ಅರ್ಧ ಗಂಟೆ ಅವ್ರನ್ನ ನೋಡಿದ್ದೀನಿ. ಒಳ್ಳೆ ಸೌಭಾಗ್ಯ. ಅದು ಜೀವನದಲ್ಲಿ ಮರ್ಯಾದಕ್ಕಾಗದೇ ಇರೋಂಥ ಕ್ಷಣ. ವೈಟ್ ಶರ್ಟ್, ವೈಟ್ ಪಂಚಲಿ ಅಣ್ಣವರು ಸ್ಟೇಜ್ ಮೇಲೆ ಹಾಗೆ ನಿಂತಿದ್ರು. ಎಲ್ಲರೂ ಆಗಿನ ಕಾಲದಲ್ಲಿ ಇಡೀ ಇಂಡಸ್ಟ್ರಿನೇ ನೋಡಿದ್ದೆ. ಬಟ್ ಅಣ್ಣವ್ರನ್ನ ನೋಡಿದ್ದೀನಿ ಅನ್ನೋದೇ ನನಗೆ ಸಿಕ್ಕಾಪಟ್ಟೆ ಖುಷಿ. ಒಂದು ಅರ್ಧ ಗಂಟೆ ಅವರನ್ನೇ ನೋಡಿದ್ದೆ. ದೇವ್ರೆ. ಅವ್ರ ಸಿನಿಮಾಗಳು ಎಲ್ಲನೂ ನೋಡಿದ್ದೀನಿ. ಅದರಲ್ಲೂ ಅವ್ರದ್ದು ಭಕ್ತ ಕುಂಬಾರ ತುಂಬ ಸರಿ ನೋಡಿದ್ದೀನಿ. ನನ್ನ ಅದೃಷ್ಟ ಸಂಪತ್ತಿಗೆ ಸವಾಲ್ ನಾಟಕದಲ್ಲಿ ನಾನು ವಜ್ರಮುನಿ ಆಗಿದ್ದೆ. ಅದು ಅವರು ಮಾಡಿದ ಸಿನಿಮಾ, ನಾಟಕದ ಫಸ್ಟು ನಾಟಕ. ಆ ನಾಟಕನ ನೋಡಿ ಅವರು ಸಿನಿಮಾ ಮಾಡಬೇಕು ಅಂತ ಹೇಳಿ ಸಿನಿಮಾ ಆಗಿತ್ತು. ಮತ್ತು ಅವರು ಮೊದಲನೇ ಬಾರಿ ಹಾಡಿದ್ದು ಸಂಪತ್ತಿಗೆ ಸವಾಲಲ್ಲೇ. ಯಾರೇ ಕೂಗಾಡಲಿ ಸಾಂಗು ಡಾಕ್ಟರ್ ರಾಜ್ಕುಮಾರ್ ಅವರು ಮೊದಲು ಹಾಡಿದ್ದು. ಸೊ ಅಲ್ಲಿಂದ ಅವರು ಹಾಡೋಕ್ಕೂ ಶುರು ಮಾಡಿದ್ರು. ಆ ನಾಟಕದಲ್ಲಿ ನಾನೊಂದು ವಜ್ರಮುನಿ ಕ್ಯಾರೆಕ್ಟರ್ ಮಾಡಿದ್ದೆ ಅನ್ನೋದು ಖುಷಿ. ಸರ್, ನೀವು ಕೋರ್ಸಲ್ಲಿ ಇರಬೇಕಾದ್ರೆ ಯಾವ್ಯಾವ ನಾಟಕಗಳು ಮಾಡಿದ್ರಿ ಸರ್? ಕೋರ್ಸಲ್ಲಿ ಇರಬೇಕಾದ್ರೆ ಒಂದು ಬಿರುದಂತೆಂಬರ ಗಂಡ, ಅದಾದಮೇಲೆ ಅಂಚೆ ಮನೆ ಅಂತ ಮಾಡಿದ್ವಿ. ಅದು ಡೆಲ್ಲಿಗೆ ಹೋಗಿ ಅಲ್ಲೂ ಒಂದು ಶೋ ಮಾಡಿದ್ವಿ. ಅದಾದಮೇಲೆ ಮಧ್ಯಮ ವ್ಯಾಯೋಗ ಅಂತ ಮಾಡಿದ್ವಿ. ಅದು ಕೇರಳದ ರಮೇಶ್ ವರ್ಮ ಅವ್ರದ್ದು ಪ್ರೊಡಕ್ಷನು. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಿದ್ರು, ತುಂಬ ಚೆನ್ನಾಗಿತ್ತು. ಅದರಲ್ಲಿ ಭೀಮನ್ ಕ್ಯಾರೆಕ್ಟ್ರ್ ಮಾಡಿದ್ದೆ. ಅಂಚೆ ಮನೆ ಅಂತ ಮಾಡಿದ್ದೆ. ಅಂಚೆ ಮನೆಯಲ್ಲಿ ನಾನು ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಮಾಡಿ ಆ್ಯಕ್ಟ್ ಮಾಡಿದ್ದೆ, ಒಂದು ರಾಜನ್ ಕ್ಯಾರೆಕ್ಟ್ರ್ ಮಾಡಿದ್ದೆ. ಅದಾದಮೇಲೆ ವಿಗಡ ವಿಕ್ರಮರಾಯ, ಬಿರುದಂತೆಂಬರ ಗಂಡ ಮಾಡಿಸಿದ್ರು ಸಂಸ ಅವ್ರದ್ದು. ಅದರಲ್ಲೂ ಒಳ್ಳೆಯ ಕ್ಯಾರೆಕ್ಟ್ರನ್ನೇ, ಮೇನ್ ಕ್ಯಾರೆಕ್ಟ್ರೇ ಮಾಡಿದ್ದೆ. ಬೇರೆ ಬೇರೆ ತಿರುಗಾಟದಲ್ಲಿ 3 ನಾಟಕ ಮಾಡಿದರು. ನನ್ನ ಅಂಬೇಡ್ಕರ್ ಅಂತ ಒಂದು ಮಾಡಿದರು. ಅದಾದಮೇಲೆ ಸಂಪತ್ತಿಗೆ ಸವಾಲು, ಅದಾದಮೇಲೆ ಅಂಬಿಗರ ಚೌಡಯ್ಯ, ಈ 3 ನಾಟಕಗಳು ತಿರುಗಾಟದಲ್ಲಿತ್ತು. ಅಂದರೆ ನೀವು ಕೋರ್ಸಲ್ಲಿ ಇರಬೇಕಾದ್ರೆ ಬೇರೆ ನಾಟಕಗಳು ಇರ್ತವೆ, ತಿರುಗಾಟಕ್ಕೆ ಹೋದಾಗ ಬೇರೆ? ಹೌದೌದು, ಕೋರ್ಸಲ್ಲೇ ಬೇರೆ. ಅದೆಲ್ಲ ಎಕ್ಸ್ಪೆರಿಮೆಂಟ್ ಅಲ್ಲಿ ಮಾಡೋದು. ಸೊ ಅವ್ರಿಗೆ ನಿರ್ದೇಶಕರು ಯಾವ ಥರ ನಮ್ಮನ ಮೇಲೆ ಪ್ರಯೋಗ ಮಾಡ್ತಾರೋ, ಯಾಕಂದರೆ ಅದು ಇರೋದೇ ರಂಗ ಪ್ರಯೋಗ ಶಾಲೆ, ಪ್ರಯೋಗ ಮಾಡೋಕ್ಕೆ ಇರೋದು. ನಮ್ಮ ಮೇಲೆ ಏನೇನು ಆ್ಯಕ್ಟಿಂಗಲ್ಲಿ ಪ್ರಯೋಗ ಮಾಡ್ಬೋದು ಅದನ್ನೆಲ್ಲನೂ ಮಾಡ್ತಿರ್ತಾರೆ. ಮತ್ತು ನಿಮಗೆ ಕೋರ್ಸ್ ಮುಗಿಸ್ಕೊಂಡು ತಿರ್ಗಿ ಮನೆಗೆ ಬಂದಾಗ ಯಾವ ಥರ ಅನಿಸಿದ್ದು?
ಕೋರ್ಸ್ ಮುಗಿಸಿ ಮನೆಗೆ ಬಂದಾಗ ನಾನು ತಿರುಗಾಟಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡಿರಲಿಲ್ಲ. 1 ವರ್ಷ ಕೋರ್ಸ್ ಮಾಡಿದ್ರೆ ಸಾಕು ಅಂತ ಅನಿಸ್ತಿತ್ತು. ಅದಾದಮೇಲೆ ನಾನು ಬೆಂಗಳೂರಲ್ಲಿ ಹನುಮಂತ ನಗರದಲ್ಲಿ ಕ್ಲಾಸ್ ಮಾಡೋದಕ್ಕೆ ಶುರು ಮಾಡಿದೆ. ನಾನು ನನ್ನ ಫ್ರೆಂಡು, ನನ್ನ ಬ್ಯಾಚ್ಮೇಟ್ ಶಿವಕುಮಾರ್ ಅಂತ, ನಾವಿಬ್ಬರು ಬೇರೆ ಬೇರೆ ಸ್ಟೂಡೆಂಟ್ಗಳಿಗೆ ಕ್ಲಾಸ್ ಮಾಡ್ತಾಯಿದ್ವಿ. ತುಂಬ ಚೆನ್ನಾಗಿತ್ತು ಆ ಕ್ಲಾಸ್. ಇನ್ಸ್ಪೈರ್ ಆಗಿ ಮತ್ತಾಮೇಲೆ ನಾನು ಬಿಗ್ ಬಾಸ್ ಮಂಜಣ್ಣನ ಕೇಳಿದೆ, ಲ್ಯಾಗ್ ಮಂಜಣ್ಣನ ಕೇಳಿದಾಗ, ಅಣ್ಣ ಈ ಥರ ನಾನು 1 ವರ್ಷ ಕೋರ್ಸ್ ಆಗಿದೆ, ತಿರ್ಗಾಟಕ್ಕೆ ಹೋಗ್ಬೇಕಾ ಬೇಡವಾ ಅಂದಾಗ, ಇಲ್ಲ ಮಗ ಹೋಗು, ತಿರ್ಗಾಟ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಕಳಿಸಿದ್ರು. ಇಮಿಡಿಯೇಟ್ ಮತ್ತೇನು ಹಿಂದೆ ಮುಂದೆ ಯೋಚನೆ ಮಾಡಲಿಲ್ಲ, ಸೀದಾ ಹೋಗಿ ತಿರ್ಗಾಟಕ್ಕೆ 1 ವರ್ಷ ಸೇರಿಕೊಂಡು, ತಿರ್ಗಾಟದಿಂದ ಬಂದ ಮೇಲೆ ಲೈಫ್ ಒಂಥರ ಚೇಂಜ್. ಅಲ್ಲಿವರೆಗೂ ಒಂದು ಪಾರ್ಟ್ ಆದರೆ ಅದಾದಮೇಲೆ ಇನ್ನೊಂದು ಪಾರ್ಟು. ಅದೇ ಸಂಬಳ ಇತ್ತು, 9 ತಿಂಗಳು ಸ್ಯಾಲ್ರಿ. ನಾವು 1 ರೂಪಾಯು 9 ತಿಂಗಳಲ್ಲಿ 1 ರೂಪಾಯು ತೊಗೊಳ್ತಿರ್ಲಿಲ್ಲ. ಆ ಥರದ ತೊಗೊಳ್ತಾ ಇದ್ದವ್ರು 3 ಜನ, ನಾನು, ನಮ್ಮ ಶಿಕ್ಷಾಡೋ ಶಿವು, ಆಮೇಲೆ ಪವನ್ ಮಿಟ್ಟ ಅಂತ ಇದ್ದ. ನಾವು 3 ಜನ ಸ್ಯಾಲ್ರಿನೇ ತೊಗೊಂಡಿಲ್ಲ 9 ತಿಂಗಳು. ಅವ್ರು ಬೈಯೋರಲ್ಲ, ಈ ಸ್ಯಾಲ್ರಿ ತೊಗೊಂಡ್ರೆ ಏನು ಖರ್ಚಿಗೆ ಬೇಡ ಅಣ್ಣ, ಏನಕ್ಕೆ ನಮಗೆಂತಕ್ಕೆ ದುಡ್ಡು ಅವಶ್ಯಕತೆ ಇಲ್ಲ ಅಂಥೇಳಿ ನಾವು ಸ್ಯಾಲ್ರಿನೇ ತೊಗೊಳ್ತಾ ಇರಲಿಲ್ಲ. ಆ ಥರ 3 ಜನನೂ 54,000 ರೂಪಾಯಿ ಸಾಣೇಳಿಂದ ಬೆಂಗಳೂರಿಗೆ ಬರ್ಬೇಕಾದ್ರೆ ನಮ್ಮ ಜೋಬಲ್ಲಿ ಇದ್ದಿದ್ದು. 3 ಜನ ಇವತ್ತಿನವರೆಗೂ ಸ್ಯಾಲ್ರಿ ತೊಗೊಳ್ದೆ 1 ರೂಪಾಯು ಇದು ಮಾಡಿದ್ದು ಅಂದರೆ ನಾವು 3 ಜನನೇ ಕೋರ್ಸಲ್ಲಿ. 54,000 3 ಜನ ತೊಗೊಂಡು ಬೆಂಗಳೂರಿಗೆ ಬಂದ್ವಿ. 54,000 ತೊಗೊಂಡು ಬಂದೆ. ನನಗೆ ಕಳಾರಿಗೆ ಹೋಗಬೇಕು, ಕೇರಳಗೆ ಅಂತ ಆಸೆ ಇತ್ತು. 50,000 ರೂಪಾಯಿ ಅದಕ್ಕೆ ಅಂತಲೇ ಇಟ್ಟಿದ್ದೆ. ಅದಾದಮೇಲೆ ಬೆಂಗಳೂರಿಗೆ ಬಂದಮೇಲೆ ಬೇರೆ ಬೇರೆ ಫ್ಯಾಮಿಲಿ ಪ್ರಾಬ್ಲಮ್ ಅದೆಲ್ಲ ಆದ್ದರಿಂದ 50,000 ರೂಪಾಯಿ ಬೇರೆ ಖರ್ಚಾಯಿತು. ಈ 4,000 ರೂಪಾಯಿ ಇಟ್ಕೊಂಡು ಒಂದು 3 ತಿಂಗಳು ಜೀವನ ನಡೆಸಿದ್ದೆ ಬೆಂಗಳೂರಲ್ಲಿ. ಅದಾದಮೇಲೆ 3 ತಿಂಗಳಾದಮೇಲೆ ದುಡ್ಡು ಖಾಲಿ ಇತ್ತು. ಏನು ಮಾಡೋದು ಅಂತ ಗೊತ್ತಾಗ್ದೇನೆ ಬೇರೆ ಬೇರೆ ಕ್ಲಾಸ್ಗಳನ್ನ ಮಾಡ್ತಾಯಿದ್ದೆ. ಕ್ಲಾಸ್ಗಳು ಮಾಡಬೇಕಾದ್ರೆ ಅವರು ಕ್ಲಾಸ್ ಮಾಡಿಸ್ಕೊಳ್ಳೋರು ಯಾರೂ ದುಡ್ಡು ಕೊಡ್ತಾ ಇರಲಿಲ್ಲ. ನಮಗೂ ಅದನ್ನು ದುಡ್ಡು ಕೇಳೋಕ್ಕೂ ಒಂಥರ ಅನ್ನಿಸ್ತಿತ್ತು. ನಾವು ಕೆಲಸ ಮಾಡೋರು ದುಡ್ಡು ಕೇಳೋಕ್ಕೂ ನಮಗೆ ಅವ್ರು ಏನು ಅಂದ್ಕೊಳ್ತಾರೋ ಅನ್ನೋ ಭಾವನೆ ಇತ್ತು. ಅವ್ರು ಕೇಳಲಿಲ್ಲ, ಅವ್ರು ಕೊಡಲಿಲ್ಲ. ಕೊನೆಗೆ ಕ್ಲಾಸ್ ಮಾಡೋದೇ ಬಿಟ್ವಿ. 1-2 ತಿಂಗಳು ಅರ್ಥ ಮಾಡ್ಕೊಂಡು ಮಾಡಿದ್ವಿ. ಅದಾದಮೇಲೆ ಸರಿ ಅಂತ ಬಿಟ್ಬಿಟ್ಟು ಬೇರೆ ನಾಟಕ ಮಾಡೋಣ ಅಂತ ಓಡಾಡ್ತಾ ಇದ್ವಿ. 1 ತಿಂಗಳು ನಾಟಕದ ಪ್ರೋಸೆಸ್ಸಲ್ಲೇ ಇದ್ವಿ. ಒಂದು ದಿವಸ ಒಬ್ಬರು ಬಂದರೆ ಇನ್ನೊಂದು ದಿವಸ ಒಬ್ಬರು ಬರೋಲ್ಲ. ಅಂದರೆ ಬೆಂಗಳೂರಲ್ಲಿ ಅವರು ಕೆಲಸ ಮಾಡ್ಕೊಂಡು ಮಾಡೋದು, ಕಮಿಟ್ಮೆಂಟು ಅದೆಲ್ಲ ಕಷ್ಟ ಆಗ್ತಿತ್ತು. ಅದು ನಮ್ಗದು ತಡ್ಕೊಳಕ್ಕಾಗ್ತಿಲ್ಲ. ಅಂದರೆ 5 ನಿಮಿಷ ಲೇಟಾಗಿ ಬಂದರೂ ನಮ್ಗೆ ಆಗ್ತಾ ಇರಲಿಲ್ಲ. ಸೊ ಅದು ಹಂಗೆ ನಡೆದು ಕೊನೆಗೆ ಆ ನಾಟಕ ಅಲ್ಲೇ ಅರ್ಧಕ್ಕೆ ಸ್ಟಾಪ್ ಮಾಡಿ, ಸರಿ ಏನಾದರೂ ಕೆಲಸ ಮಾಡೋಣ ಅಂಥೇಳಿ ಶುರು ಮಾಡಿತ್ತು. ಆವಾಗ ನನಗೆ ಗೊತ್ತಿರೋದೇ ಒಂದು ಮೊಬೈಲ್ ಅಂಗಡಿ. ನನಗೆ ಮೊಬೈಲ್ ಅಂಗಡಿ ಸಾಣೇಳಿಗೆ ಹೋಗೋಕ್ಕಿಂತ ಮುಂಚೆ ಇದ್ದಿದ್ದು. ನಮಗೇನೂ ಇಲ್ಲ ಅಂದರೂ ಅದು ಕಾಪಾಡುತ್ತೆ ಅಂತ ಗೊತ್ತಿತ್ತು. ಸರಿ ನಾಟಕ ಗಿಟ್ಕ ಎಲ್ಲ ಮಾಡಿದ್ವಿ. ಅದಾದಮೇಲೆ ಏನೂ ದುಡ್ಡಿಲ್ಲದೆ ಇದ್ದಾಗ ಒಂದು ಮೊಬೈಲ್ ಅಂಗಡಿ ಸಾಲ ಮಾಡಿ, ನನ್ನ ಫ್ರೆಂಡ್ ಭರತ್ ಅಂತ ಇದ್ದರು, ಅವ್ರು ಶೂರಿಟಿ ಹಾಕಿ ನನ್ನ ಫ್ರೆಂಡ್ ನಾಗೇಶ್ ಹತ್ರ ಒಂದು 50,000 ರೂಪಾಯಿ ಸಾಲ ತೊಗೊಂಡು ಒಂದು ಚಿಕ್ಕ ಮೊಬೈಲ್ ಅಂಗಡಿ ಮಾಡಿ, ಮತ್ತು ಅದರಿಂದ ಆಮೇಲೆಲ್ಲ ನೋಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು, ಆ್ಯಕ್ಟಿಂಗ್ ಎಲ್ಲ ನಮಗೆ ಬೇಡ, ಅದಾಗೋದಿಲ್ಲ ಅಂಥೇಳಿ ಕೊನೆಗೆ ಮತ್ತೆ ಮೊಬೈಲ್ ಅಂಗಡಿಗೆ ಮಾಡಿ, ಆಮೇಲೆ ಹಂಗೆ ಸಣ್ಣ ಪುಟ್ಟ ಅದು ಇದು ಎಲ್ಲ ಕೆಲಸ ಮಾಡಿ, ಮತ್ತು ಆಮೇಲೆ ಟೀಚರಾಗಿ ಬೇರೆ ಬೇರೆ ಕ್ಲಾಸ್ಗಳಲ್ಲಿ ಹೋಗಿ ಕ್ಲಾಸ್ ಮಾಡ್ತಾಯಿದ್ವಿ. ನೀವು ಅದ್ರ ಮಧ್ಯದಲ್ಲಿ ಮತ್ತೆ ಒಂದು ಆ್ಯಕ್ಟರ್ ಸ್ಟುಡಿಯೋ ಅಂತ ಒಂದು ಸ್ಟುಡಿಯೋನ ಓಪನ್ ಮಾಡಿದ್ರಿ. ಅದ್ರ ಬಗ್ಗೆ ಸರ್? ಹೀಗೆ ನಾನು ಮೊಬೈಲ್ ಅಂಗಡಿ ಮಾಡಿ ಬೇರೆ ಬೇರೆ ಕ್ಲಾಸ್ಗಳಲ್ಲಿ ಇನ್ನೂ ಶುರು ಮಾಡಿರಲಿಲ್ಲ ಕ್ಲಾಸ್ ಮಾಡೋದಕ್ಕೆ. ಮಧ್ಯಾಹ್ನ ಟೈಮು ಮೊಬೈಲ್ ಅಂಗಡಿಯಲ್ಲಿ ಕಸ್ಟಮರ್ ಇರಲಿಲ್ಲ. ಸುಮ್ಮನೆ ನಾನು ಹೊರಗಡೆ ನೋಡ್ತಾ ಇದ್ದೆ, ಏನು ಹೊರಗಡೆ ಎಲ್ಲರೂ ಓಡಾಡ್ತಾ ಇದ್ದಾರೆ, ನಾನು ಯಾಕೆ 4 ಗೋಡೆ ಮಧ್ಯದಲ್ಲಿದ್ದೀನಿ, ನಾನು ಏನು ಮಾಡಿದ್ದೀನಿ, ನಾನು ಥಿಯೇಟ್ರ್ ಕೋರ್ಸ್ ಮಾಡಿದ್ದೀನಿ, ಇವತ್ತು ಮೊಬೈಲ್ ಅಂಗಡಿಯಲ್ಲಿ ಇದ್ದೀನಿ, ಹೊರಗಡೆ ಎಲ್ಲೂ ಹೋಗ್ತಾಯಿಲ್ಲ, ಏನೇನೋ ತಲೆಯಲ್ಲಿ ಯೋಚನೆಗಳು ಶುರುವಾಯಿತು. ಈ ಯೋಚನೆ ಮಾಡಿದೆ, ಏನು ಹೊರಗಡೆ ಎಲ್ಲ ಆರಾಮಾಗಿ ಓಡಾಡ್ತಿದ್ದಾರೆ, ನಾನೇ ಕೂತಿದ್ದೀನಲ್ಲ, ಇದು ನಾನಲ್ಲ ಅಂತ ಹೇಳಿಬಿಟ್ಟು ಕೊನೆಗೆ ಒಂದು ಇನ್ಸ್ಟಿಟ್ಯೂಟಲ್ಲಿ ಕ್ಲಾಸ್ ಮಾಡೋದಕ್ಕೆ ಶುರು ಮಾಡಿದೆ. ಅಲ್ಲಿಂದ ಬೇರೆ ಬೇರೆ ಫಿಲ್ಮ್ ಇನ್ಸ್ಟಿಟ್ಯೂಟ್ಗಳ ಒಂದು 3-4 ಇನ್ಸ್ಟಿಟ್ಯೂಟಲ್ಲಿ ಕೆಲಸ ಮಾಡೋದಕ್ಕೆ ಶುರು ಮಾಡಿದೆ. ಮತ್ತು ನಟನೆ ಮತ್ತು ನಿರ್ದೇಶಕನಾಗೋದು ಇದಾಗಿ, ಮತ್ತು ಬಣ್ಣದಲ್ಲಿ ನಾಟಕಗಳನ್ನ ಮಾಡಿಸ್ದೆ, 2 ನಾಟಕ ಮಾಡಿಸ್ದೆ. ಅದಾದಮೇಲೆ ನನ್ನದೇ ಒಂದು ಸ್ಕೂಲ್ ಇರಲಿ ಅಂತ ಹೇಳಿಬಿಟ್ಟು ಆ್ಯಕ್ಟರ್ ಸ್ಟುಡಿಯೋ ಅಂತ ಶುರು ಮಾಡಿದೆ. ಅಲ್ಲಿ ಸ್ಟೂಡೆಂಟ್ಗಳೆಲ್ಲ ಬರೋಕ್ಕೆ ಶುರು ಮಾಡಿದ್ರು, ಅಲ್ಲಿ ಕ್ಲಾಸ್ಗಳನ್ನ ನಡೆಸ್ತಾ ಇದ್ದೆ. ಇದಕ್ಕೆ ಇನ್ನೊಂದು ಹೇಳಬೇಕು ಅಂತಂದರೆ, ಅವ್ರ ಆ್ಯಕ್ಟರ್ ಸ್ಟುಡಿಯೋಗೆ ಮೊದಲನೇ ಸ್ಟೂಡೆಂಟೇ ನಾನು. ಆ್ಯಕ್ಚುಲಿ ಅವ್ರು ನನ್ನ ಗುರುಗಳು. ಮೊದಲಿಗೆ ಹೇಳಬೇಕಿತ್ತು, ಹೇಳೋಕ್ಕಾಗಿಲ್ಲ, ಮಧ್ಯದಲ್ಲಿ ಹೇಳೋಣ ಅಂತ. ಇವತ್ತೇನಾದರೂ ಇಲ್ಲಿ ಕೂತಿದ್ದೀವಿ ಅನ್ನೋದಕ್ಕೆ ಮೂಲ ಕಾರಣನೇ ಅವರಿಂದನೇ ಕಲ್ತಿದ್ದು ನಾವು. ಮತ್ತು ಇದ್ರ ಮಧ್ಯದಲ್ಲಿ ಬಿಸ್ನೆಸ್ ಮಾಡಬೇಕು ಅಂತ ಅನಿಸಿದ್ದು ಯಾವಾಗ ನಿಮಗೆ?
ಸಾಣೇಹಳ್ಳಿಯಿಂದ ಬಂದು ಅದೇ ಒಂದಷ್ಟು ದುಡ್ಡುಗಳೆಲ್ಲ ಖಾಲಿಯಾಗಿದ್ದಾಗ ಯಾರಾದರೂ ನನ್ನ ಮೀಟ್ ಮಾಡಬೇಕು ಇಲ್ಲಿಗೆ ಬನ್ನಿ ಅಂತ ಹೇಳಿದಾಗ ನಾನು ನಡ್ಕೊಂಡು ಹೋಗ್ತಾ ಇದ್ದೆ. ಒಂದು 5-6 ಕಿಲೋಮೀಟ್ರು ಮುಂಚೆನೇ, ಒಂದು 1 ಅವರ್ ಮುಂಚೆನೇ ಹೋಗಿ ನಡ್ಕೊಂಡು ಹೋಗಿ ಮೀಟ್ ಮಾಡ್ಕೊಂಡು ಬರ್ತಿದ್ದೆ. ಯಾಕಂದರೆ ಓಡಾಡೋಕ್ಕೆ ಬಸ್ಸಲ್ಲಿ ಓಡಾಡೋ ಅಷ್ಟು ದುಡ್ಡು ಇರಲಿಲ್ಲ. ಗಾಡಿ ಒಂದು ಪಲ್ಸರ್ ಇತ್ತು, ಅದಕ್ಕೆ ಪೆಟ್ರೋಲ್ ಹಾಕ್ಸೋಣ ಅಂದರೆ ದುಡ್ಡಿಲ್ಲ, ಕೆಲಸ ಇಲ್ಲ, ಆ್ಯಕ್ಟಿಂಗ್ ಮಾಡಿದ್ರೆ ದುಡ್ಡು ಕೊಡ್ತಾ ಇರಲಿಲ್ಲ ಕ್ಲಾಸ್ ಮಾಡಿದಾಗ. ನಮ್ಮ ಅಮ್ಮನೇ ಒಂದಷ್ಟು ಸರಿ ಕೊಡ್ತಾಯಿದ್ರು. ನಮ್ಮ ಅಮ್ಮನ ಹತ್ರ ದುಡ್ಡು ಇಸ್ಕೊಳ್ಳೋದು ಬೇಡ ಅಂಥೇಳಿ ನಾನು ನಡ್ಕೊಂಡು ಹೋಗ್ತಾ ಇದ್ದೆ. ಅದಾದ ಮೇಲೆ ಒಂದಷ್ಟು ಇದೆ, ಎಲ್ಲಾದರೂ ಟೀ ಕುಡಿಯೋಕ್ಕೆ ಹೋದಾಗ ಅವು ಫ್ರೆಂಡ್ಸ್ಗಳೇ ದುಡ್ಡು ಕೊಡ್ತಾಯಿದ್ರು. ಇಲ್ಲ, ಹಾಗಾಗಿ ನಾನು ಟೀ ಕುಡಿಯೋದೇ ಬಿಟ್ಬಿಟ್ಟಿದ್ದೆ. ಕಾಫಿ ಟೀ ಕುಡಿದ್ರೆ ಸುಮ್ಮನೆ ದುಡ್ಡು ಕೊಡಬೇಕಲ್ಲಪ್ಪ ಅಂಥೇಳಿ ಕಾಫಿ ಟೀನೇ ಬಿಟ್ಬಿಟ್ಟೆ. ಸುಮಾರು ಒಂದು 5-6 ವರ್ಷ ಕಾಫಿ ಟೀ ಕುಡಿಯೋದೇ ಬಿಟ್ಬಿಟ್ಟಿದ್ದೆ. ಅದಾದಮೇಲೆ ಹೀಗೆ ಫ್ರೆಂಡ್ಸ್ ಎಲ್ಲ ಹೊರಗಡೆ ಟ್ರಿಪ್ಪಿಗೆ ಹೋಗಿದ್ವಿ. ಅಲ್ಲೊಂದು 5,000 ರೂಪಾಯಿ ಖರ್ಚಾಗಿತ್ತು. ಕೇರಳ ಟ್ರಿಪ್ ಹೋಗಿದ್ವಿ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ. ಅದು ಸಾಲದಲ್ಲಿ ನಾನು ಕೊಡ್ತೀನಿ ಬಾ ಮಗ ಅಂತ ಕರ್ಕೊಂಡು ಹೋಗಿದ್ರು. ಅವರು ಕೊಡಲೇಬೇಕಿತ್ತು. ಆ ಮಧ್ಯದಲ್ಲಿ ಮನೆಗೊಂದು ಇನ್ಸ್ಟಾಲ್ಮೆಂಟಲ್ಲಿ ಟಿ ವಿ ತೊಗೊಂಡ್ಬಿಟ್ಟಿದ್ದೆ. ಅದು ಪ್ರತಿ ತಿಂಗಳು ಒಂದು 2,000 ರೂಪಾಯಿ ಕಟ್ಟಬೇಕಿತ್ತು. ಆ 2,000 ಇದೊಂದು 5,000 ಸಾಲ ಆಗೋಯ್ತು. 7,000 ರೂಪಾಯಿ ಸಾಲ ಆಗೋಯ್ತು. ಇನ್ನು ನಾನು ಆ್ಯಕ್ಟಿಂಗು ಈ ಥರದ್ರಲ್ಲೇ ಇದ್ದರೆ ಸಾಲ ಜಾಸ್ತಿ ಆಗುತ್ತೆ ಅಂಥೇಳಿ ಅವತ್ತು ಒಂದು ಮೊಬೈಲ್ ಅಂಗಡಿ ಮಾಡಿ ಕೆಲಸಕ್ಕೆ ಸೇರಿಕೊಂಡು ಆ EMIನ ತೀರಿಸಿ, ಅದಾದಮೇಲೆ ಕಂಪ್ಲೀಟ್ ಇಲ್ಲ ಒಂದಷ್ಟು ವರ್ಷ ಬಿಸ್ನೆಸ್ ಮಾಡೋಣ, ಆಮೇಲೆ ನೋಡ್ಕೋಣ ಯಾವಾಗ ಬೇಕಾದ್ರೂ ನಾವು ಆ್ಯಕ್ಟಿಂಗ್ ಮಾಡ್ಬೋದು ಅಂತ. ಆ್ಯಕ್ಟಿಂಗ್ ಯಾವಾಗ ಬೇಕಾದ್ರೆ 50 ವರ್ಷಕ್ಕೂ ಮಾಡ್ಬೋದು, 60 ವರ್ಷಕ್ಕೂ ಮಾಡ್ಬೋದು, ಈಗಲೇ ಮಾಡ್ಬೋದು. ಆದರೆ ದುಡ್ಡು ನಾವು ಕರೆಕ್ಟ್ ಟೈಮಲ್ಲಿ ಮಾಡೋಕ್ಕಾಗಿಲ್ಲ ಅಂದರೆ ಅದು ನಮ್ಮ ಜೀವನನೇ ವೇಸ್ಟ್ ಆಗಿಬಿಡುತ್ತೆ ಅಂತ ಜೀವನ ನಡ್ಸೋಕ್ಕೆ ಹಾಗಾಗಿ ಬೇಡ, ಆ್ಯಕ್ಟಿಂಗ್ ಎಲ್ಲ ಸೆಕೆಂಡು. ಈಗ ಫಸ್ಟು ದುಡ್ಡು ಮಾಡೋಣ, ಒಂದಷ್ಟು ನನ್ನ ಕಾಲ ಮೇಲೆ ನಾನು ನಿಂತ್ಕೊಳ್ಳೋವರೆಗೂ ನಾವು ಒಂದಷ್ಟು ದುಡ್ಡು ಮಾಡೋಣ ಅಂಥೇಳಿ ಅಲ್ಲಿಂದ ಬಿಸ್ನೆಸ್ ಶುರು ಮಾಡಿದ್ದು. ಅದು ಫೈನಾನ್ಸ್ ಶುರು ಮಾಡಿದ್ದು, ನವದುರ್ಗ ಫೈನಾನ್ಸ್ ಅಂತ. ನನ್ನ ಮೊಬೈಲ್ ಅಂಗಡಿಲೇ ನನ್ನ ಫ್ರೆಂಡ್ಸು ಭರತ್, ಪ್ರತಾಪ್, ಚೇತು, ರಾಜೇಶ್ ಅಂತ ಇನ್ನೊಬ್ಬ ಇದ್ದ. ಅವ್ರು 4 ಜನ ಸೆಟ್ ಆಗಿದ್ರು. ನಾನೊಬ್ಬ ಸೆಟ್ ಆಗಿರಲಿಲ್ಲ. ನಾನು ಬೇರೆಯವ್ರನ್ನ ಹುಡ್ಕೊಡ್ತಾ ಇದ್ದೆ. ಹುಡ್ಕೊಡ್ಬೇಕಾದ್ರೆ ಅದು ಏನೋ ಬೇರೆಯವ್ರಿಗೆ ಹೇಳಿ ಯಾರೂ ಒಪ್ಪದೇ ಇದ್ದಾಗ ಸರಿ ನಾನೇ ನಮ್ಮ ಹುಡುಗರು ನೀನೇ ಬಾ ಅಂತ ಹೇಳ್ಬಿಟ್ಟು ಸ್ಲೀಪಿಂಗ್ ಪಾರ್ಟ್ನರ್ ಅಂಥೇಳಿ ಕರ್ಕೊಂಡ್ರು. ಅದು ಅದೃಷ್ಟ. ಇವತ್ತು ಅದೇ ನನ್ನ ಕೈ ಹಿಡಿದಿದ್ದು. ಇವತ್ತು ನವದುರ್ಗ ಅಂತ 4 ಫೈನಾನ್ಸ್ ಆಫೀಸ್ ಇದೆ, ಡಿಸ್ಟ್ರಿಬ್ಯೂಷನ್ ಇದೆ. ಆಮೇಲೆ ನವದುರ್ಗ ಅಂತಲೇ ಮೊಬೈಲ್ದು ಡಿಸ್ಟ್ರಿಬ್ಯೂಷನ್ ಇದೆ, ರೈಸ್ದು ಡಿಸ್ಟ್ರಿಬ್ಯೂಷನ್ ಇದೆ, ಮೊಬೈಲ್ ಅಂಗಡಿ ಇದೆ ನವದುರ್ಗ ಮೊಬೈಲ್ಸ್ ಅಂತ. ಎಲ್ಲ ಅದೇ ಹೆಸರಲ್ಲೇ ಮಾಡಿರೋದು. ಅವರು ಕೈ ಹಿಡ್ದಿಲ್ಲ ಅಂದರೆ ಇವತ್ತು ನಾನು ಈ ಜಾಗದಲ್ಲಿ ಇರೋಕ್ಕೂ ಆಗ್ತಿರ್ಲಿಲ್ಲ. ಫ್ರೆಂಡ್ಸೇ ಅವ್ರು ಕೈ ಹಿಡಿದ್ರು, ಜೊತೆಲಿ ಬಂದಿದ್ದೀವಿ. ಮತ್ತು ಸರ್, ಇವಾಗ 2 ಆ್ಯಕ್ಟಿಂಗು ಮತ್ತು ಉದ್ಯಮಿ ಆಗಿ ನಿಮ್ಮ ಜೀವನ ಯಾವ ಥರ ನಡೀತಿದೆ? ಜೀವನ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ದೇವರು ನಾನು ಕೇಳಿದ್ದಕ್ಕಿಂತ ಜಾಸ್ತಿನೇ ಕೊಟ್ಟಿದ್ದಾನೆ. ಅದಕ್ಕೆ ದೇವ್ರನ್ನೇನು ಕೇಳೋಕ್ಕೆ ಹೋಗಲ್ಲ. ಈಗ ಕೇಳಿದ್ರೆ ಕಮ್ಮಿ ಕೇಳ್ಬಿಡ್ತೀವಿ ಅಂತ, ಕೊಡೋದು ದೇವ್ರಲ್ವಾ, ಜಾಸ್ತಿನೇ ಕೊಡಲಿ ಅಂತ ಸುಮ್ಮನೆ ಆಗ್ಬಿಟ್ಟಿದ್ವಿ. ಅದು 3 ತಿಂಗಳಲ್ಲಿ 4,000 ಅಂತ ಹೇಳಿದ್ರಿ ಅವಾಗಲೇ. ಆ 4,000 ಖರ್ಚಾದ್ಮೇಲೆ ಮತ್ತೆ ಜೀವನ ಯಾವ ಥರ? ಅದೇ 4,000 ಖರ್ಚಾದ್ಮೇಲೆ ನಮಗೇನು ಖರ್ಚೇ ಇರಲಿಲ್ಲ. ಟೀ ಕುಡಿಯೋದಕ್ಕೆಲ್ಲ ಹೋಗ್ತಾನೆ ಇರಲಿಲ್ಲ. ಫ್ರೆಂಡ್ಸ್ ಕೊಡಬೇಕು, ಸುಮ್ಮನೆ ಅವರು ದುಡ್ಡು ಕೊಡೋದು ಯಾಕೆ ಅಂತ ಟೀ ಕುಡಿಯೋಲ್ಲ ನನಗೆ ಇಷ್ಟ ಇಲ್ಲ ಅಂಥೇಳಿ ಸುಮ್ಮನೆ ಆಗ್ತಿದ್ವಿ. ಹೀಗೆ ಬೇರೆಯವರು ಈಗ ಡೈರೆಕ್ಟ್ರುಗಳು ಯಾರನ್ನಾರು ಆಗೆಲ್ಲ ಬೇರೆ ಬೇರೆ ನಾಟಕಗಳನ್ನ ನೋಡಬೇಕು ಅಂತ ಅನ್ನಿಸ್ತಿತ್ತು. ನಾಟಕಕ್ಕೆ ಹೋಗೋಕ್ಕೆ ದುಡ್ಡು ಇರ್ತಿರಲಿಲ್ಲ. 2 ಟ್ರಿಕ್ಸ್ ಇತ್ತು. ಒಂದು, ನಾಟಕ 7 ಗಂಟೆಗೆ ಶುರುವಾದರೆ 3 ಗಂಟೆಗೆ ಹೋಗ್ಬಿಡ್ತಾ ಇದ್ದೆ. ಒಳಗಡೆ ಹೋಗ್ಬಿಟ್ಟು ಆರ್ಟಿಸ್ಟ್ಗಳೆಲ್ಲ ಮಾತಾಡಿಸ್ಕೊಂಡು ಒಳಗಡೆ ಕೂತಿರ್ತಿದ್ದೆ. ನಾಟಕ ಶುರುವಾದ್ರು ಟಿಕೆಟ್ ಕೇಳ್ತಿರ್ಲಿಲ್ಲ ಅಂತ. ಇನ್ನೊಂದು ಅರ್ಧ ಗಂಟೆ ಆಚೆ ಕಡೆ ನಿಂತ್ಬಿಟ್ಟು ನಾಟಕ ಶುರುವಾಗಿ ಒಂದು 15 ನಿಮಿಷ 20 ನಿಮಿಷ ಅಥವಾ ಅರ್ಧ ಗಂಟೆವರೆಗೂ ಆಚೆ ಇರ್ತಿದ್ವಿ. ಯಾವಾಗ ಟಿಕೆಟ್ ಅವ್ರು ಒಳಗಡೆ ಹೋಗ್ತಾಯಿದ್ರು ಅವಾಗ ನಾವು ಒಳಗಡೆ ಹೋಗಿ ನಾಟಕ ನೋಡ್ತಾ ಇದ್ವಿ. ಅಂದರೆ ಪ್ರತಿದಿನವೂ ನಾಟಕ ನೋಡಲೇಬೇಕು ಅನ್ನೋ ಹುಚ್ಚು, ದುಡ್ಡು ಇರ್ತಿರ್ಲಿಲ್ಲ. ಸೊ ಹೀಗೆ ನಡೀತಾ ಇತ್ತು. ಇದಾದಮೇಲೆ ದುಡ್ಡು ಖಾಲಿ ಆದಮೇಲೆ ಬೇರೆ ಬೇರೆಯವರು ಕರೆದಾಗ ಹೋಗ್ಲಿಕ್ಕೆ ನಡ್ಕೊಂಡು ಹೋಗ್ತಾಯಿದ್ದೆ. ಅಂದರೆ ನಡ್ಕೊಂಡು ಯಾಕೆ ಹೋಗ್ತಿದ್ದೆ ಅಂದರೆ ನಮ್ಮಮ್ಮ ದುಡ್ಡು ಕೊಡ್ತಾಯಿದ್ರು. ನಾವು ಯಾವತ್ತೂ ಮನೇಲಿ ದುಡ್ಡು ಕೇಳ್ದವ್ರಲ್ಲ. ನಮ್ಮಮ್ಮ ತಗೋ 50 ರೂಪಾಯಿ ಅಂತ ಕೊಟ್ಟರು. ಸರಿ ಇಸ್ಕೊಂಡು ಹೋಗ್ತೇವೆ. ಮತ್ತು ಇನ್ನೊಂದು ಸರಿ ಪ್ರತಿದಿನವೂ ಹಂಗೆ 50 ರೂಪಾಯಿ ಕೊಡೋಕ್ಕೆ ಶುರು ಮಾಡಿದ್ರು. ನಮ್ಮಮ್ಮ ಏನೇ ಕೆಲಸ ಮಾಡಿದ್ರು, ನಮ್ಮಮ್ಮ ಮನೆ ಕೆಲಸ ಮಾಡ್ತಾಯಿದ್ರು, ನಮ್ಮಪ್ಪ ಸೆಕ್ಯೂರಿಟಿ ಗಾರ್ಡ್ ಆಗಿದ್ದರು. ನಾನೇನೂ ಕೆಲಸ ಮಾಡ್ತಾ ಇರಲಿಲ್ಲ. ಸೊ ಆಮೇಲೆ ನಾನು ಯೋಚನೆ ಮಾಡಿದೆ, ಏನಪ್ಪ ನಮ್ಮಮ್ಮ ಮನೆ ಕೆಲಸ ಮಾಡಿ 50 ರೂಪಾಯಿ ಕೊಡ್ತಾರೆ, ನಾನು ಅದನ್ನು ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ಬೇಕಲ್ಲ ಅಂದ್ಬಿಟ್ಟು ಆಮೇಲೆ ಸುಮ್ಮನೆ ನಡ್ಕೊಂಡು ಓಡೋಕ್ಕೆ ಶುರು ಮಾಡ್ತಾಯಿದ್ದೆ. ಈ ಥರದ್ದೆಲ್ಲ ನೋಡಿ ಆಮೇಲೆ ಅದೇ ಟಿ ವಿದ್ದು ಮತ್ತು ಈ ಥರದ್ದೆಲ್ಲ ಇದಾಗಿ ಬೇಡ, ನನಗೆ ನಾನು ಕಷ್ಟಪಟ್ಟಿದ್ದೀನಿ, ಇನ್ನು ಮತ್ತೆ ನಮ್ಮ ಮನೆಯವ್ರ ಹತ್ರ ಇಸ್ಕೊಳ್ಳೋದೆಲ್ಲ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಅವತ್ತು ಕೆಲಸ ಮತ್ತು ಒಂದು ಸಣ್ಣ ಮೊಬೈಲ್ ಅಂಗಡಿ ಸಾಲದಲ್ಲೇ ಶುರು ಮಾಡಿದ್ದು. ಪರವಾಗಿಲ್ಲ ಅಂಥೇಳಿ ಗಿಕ್ಟಿಂಗ್ ಎಲ್ಲ ಇದೆಲ್ಲ ನಮಗಲ್ಲ ಅಂತ ಅನಿಸ್ಬಿಟ್ಟು ಅಲ್ಲಿಂದ ನಾನು ಕಂಪ್ಲೀಟ್ ಬಿಸ್ನೆಸ್ಗೆ ಬಂದಿದ್ದು. ಅದಾದಮೇಲೆ ಫೈನಾನ್ಸು ನಾನು ಹೋಗ್ತಾ ಇರಲಿಲ್ಲ. ಅದಾದಮೇಲೆ ಯಾರೋ ಒಬ್ಬರು
ಒಂದು ತಳ್ಳ ಗಾಡೀಲಿ ಕಬಾಬು ಮತ್ತು ಫ್ರೈಡ್ ರೈಸ್ ಆಗ್ತಾಯಿದ್ರು. ಅವ್ರು ನಮ್ಮ ಹತ್ರ ಫೈನಾನ್ಸ್ ತೊಗೊಂಡಿದ್ರು. ಅವ್ರು ಕಟ್ಟಿಲ್ಲ ಅನ್ನೋ ಕಾರಣಕ್ಕೆ ಆ ಗಾಡಿನ ನಮ್ಮ ಹತ್ರ ಬಿಟ್ಟಿದ್ರು. ಆ ಗಾಡಿ ಸುಮ್ಮನೆ ನಿಂತಿರುತ್ತಲ್ಲ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ಗೋಬಿ ಮಂಚೂರಿ ಮತ್ತು ಫ್ರೈಡ್ ರೈಸ್ ಹಾಕೋಣ ಅಂತ ನಾನೇ ಅದನ್ನು ತೊಗೊಂಡು ಬಂದು ಶುರು ಮಾಡಿದ್ವಿ. ನಂದು ಮೊಬೈಲ್ ಅಂಗಡಿನೂ ಇತ್ತು, ಫೈನಾನ್ಸ್ ಇತ್ತು, ಜೊತೆಗೆ ರೋಡ್ ಸೈಡಲ್ಲಿ ಗೋಬಿ ಮತ್ತು ಫ್ರೈಡ್ ರೈಸ್ ಆಗ್ತಾಯಿದ್ದೆ. ಅಲ್ಲಿಂದ ಶುರುವಾಗಿ ನನಗೇನು ಅವಮಾನ ಇರಲಿಲ್ಲ. ನಿಯತ್ತಾಗಿ ಏನು ಕೆಲಸ ಮಾಡಿದ್ರು ಏನು ತೊಂದರೆ ಇಲ್ಲ ಅನ್ನೋದು ರಂಗಭೂಮಿ ನಮಗೆ ಕಲಿಸಿತ್ತು. ಹಾಗಾಗಿ ಎಲ್ಲನೂ ಮಾಡ್ತಾಯಿದ್ವಿ, ಇಂಥ ಕೆಲಸ ಮಾಡಿಲ್ಲ ಅಂತ ಹೇಳಿರಲಿಲ್ಲ, ಎಲ್ಲ ಕೆಲಸನೂ ಮಾಡ್ತಾಯಿದ್ವಿ. ಅದಾದಮೇಲೆ 2019ರಿಂದ ಕಂಪ್ಲೀಟ್ ಎಲ್ಲನೂ ಬಿಟ್ಟು ಮತ್ತೆ ಆ್ಯಕ್ಟಿಂಗಿಗೆ ಅಂಥೇಳಿ ಆ್ಯಕ್ಟರ್ ಸ್ಟುಡಿಯೋ ಅಂತ ಮಾಡಿ ಬೇರೆ 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 ಕೆಲಸಗಳನ್ನ ಮಾಡ್ಕೊಂಡಿದ್ದೆ. ಇವೆಲ್ಲದರ ಮಧ್ಯೆ ಮತ್ತೆ ಬೇರೆ ವಿದೇಶಗಳಿಗೆಲ್ಲ ಸುತ್ತಾ ಇದ್ರಿ, ಯಾವ ಥರ ಸರ್? ನನಗೊಂದು ಕನಸಿತ್ತು, ಒಂದು ₹1 ಕೋಟಿ ಸಂಪಾದನೆ ಮಾಡೋವರೆಗೂ ಏನು ಮಾಡಬಾರ್ದು ಅಂತ. 1 ಕೋಟಿ ಸಂಪಾದನೆ ಮಾಡಿ ನಾನು ಏನು ಬೇಕಾದ್ರೂ ಮಾಡಬೇಕು ಅಂತ ನಾನು ಡಿಸೈಡ್ ಆಗಿಬಿಟ್ಟಿದೆ. ನನಗೆ ಚಿಕ್ಕ ವಯಸ್ಸಿಂದನೂ ಕನಸಿತ್ತು, ಅಂದರೆ ₹1 ಕೋಟಿ ಹೆಂಗಿರುತ್ತೆ, ಕೋಟಿ ಹೆಂಗೆ ಸಂಪಾದನೆ ಮಾಡಬೇಕು, ಮಲಗಬೇಕಾದ್ರೂ ಅದೇ, ಎದ್ದಾಗೂ ಅದೇ, ಕೋಟಿ 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 ಅನ್ನೋದೇ ಇರ್ತಿತ್ತು. ಒನ್ಸ್ 1 ಕೋಟಿ ಸಂಪಾದನೆ ಆದಮೇಲೆ ನಾನು ಫಾರಿನ್ ಟ್ರಿಪ್ನ ಶುರು ಮಾಡಿದ್ದು. ಮೊದಲನೇ ಟ್ರಿಪ್ಪು ನನ್ನ ಫ್ರೆಂಡ್ ಜೊತೆ ಹೋಗಿದ್ದು ಬ್ಯಾಂಕಾಕು. ಒಂಥರ ತವ್ರ ಮನೆ ಇದ್ದಾಗೆ ಸುಮ್ಮನೆ ಅಥವಾ ಹೋಗ್ತಾ ಇರ್ತೀವಿ ಬ್ಯಾಂಕಾಕಿಗೆ. ಫಸ್ಟ್ ಟೈಮ್ ಹೋದಾಗ ಫುಲ್ಲು ಭಯದಲ್ಲೇ ಹೋದ್ವಿ. ಅಂದರೆ ಆಗಲೂ ಏನೋ ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋದಿತ್ತು. ಸುಮ್ಮನೆ ನಡ್ಕೊಂಡು ಹೋಗ್ತಾ ಇರೋದು, ಮತ್ತೆ ವಾಪಸ್ ಅದೇ ರೋಡಲ್ಲಿ ನಡ್ಕೊಂಬರೋದು, ಈ ಥರನೇ ಇತ್ತು. ಅದಾದಮೇಲೆ ಬೇರೆ ಬೇರೆ ದೇಶಕ್ಕೆ ಹೋಗಿ ಶುರು ಮಾಡಿ ಸೆಕೆಂಡ್ ಹೋಗಿದ್ದು ಇಂಡೋನೇಷ್ಯಾ, ಬಾಲಿಗೆ ಹೋಗಿದ್ವಿ. ನನ್ನ ಗರ್ಲ್ ಫ್ರೆಂಡು, ಈಗ ನನ್ನ ವೈಫ್ ಆಗಿದ್ದಾಳೆ, ಅವಳು ಆಸ್ಟ್ರೇಲಿಯಾದಿಂದ ಇಂಡೋನೇಷ್ಯಾಗೆ ಬರ್ತಿದ್ಲು, ನಾನು ಇಂಡಿಯಾಯಿಂದ ಒಬ್ಬನೇ ಅಲ್ಲಿಗೆ ಹೋಗ್ತಾಯಿದ್ವಿ. ಅಲ್ಲಿಂದ ನಾವು ಅಂದರೆ ಟೂರಿಸ್ಟ್ ಆಗಿದ್ದವರು ಟ್ರಾವೆಲರ್ ಆಗಿಬಿಟ್ರಿ. ಏನು ವ್ಯತ್ಯಾಸ ಟೂರಿಸ್ಟ್ಗೂ ಟ್ರಾವೆಲರ್ಗೂ ಅಂದರೆ, ಟೂರಿಸ್ಟು ಒಂದು ಪ್ಯಾಕೇಜಲ್ಲಿ ಹೋಗ್ತಾನೆ, ಟ್ರಾವೆಲರು ಪ್ಯಾಕೇಜ್ ತೊಗೊಳ್ಳಲ್ಲ. ನಾವು ಯಾವತ್ತೂ ಪ್ಯಾಕೇಜಲ್ಲಿ ಹೋಗೇ ಇಲ್ಲ. ನಾನು ಫಸ್ಟ್ ಟ್ರಿಪ್ ಅಷ್ಟೇ ಪ್ಯಾಕೇಜಲ್ಲಿ ಹೋಗಿದ್ದು. ಅದಾದಮೇಲೆ ನಾವೇ ಹೋಗಿ ನಾವೇ ಫ್ಲೈಟ್ ಟಿಕೆಟ್ ಬುಕ್ ಮಾಡಿಕೊಂಡು, ನಾವೇ ವೀಸಾ ಎಲ್ಲ ಅಪ್ಲೈ ಮಾಡಿಕೊಂಡು, ಹೋಟೆಲ್ ಬುಕ್ ಮಾಡಿ, ಅಲ್ಲೋಗೆ ಎಷ್ಟೊಂದು ಸರಿ ಹೋಟೆಲ್ ಬುಕ್ ಮಾಡ್ತಿದ್ದೆ. 2 ವೀಲರ್ ರೆಂಟಿಗೆ ತೊಗೊಂಡು ಸುಮ್ಮನೆ ಇಲ್ಲಿಂದ ಹೋಗ್ತಾ ಇರೋದು, ಯಾವುದಾದ್ರು ಒಂದು ಜಾಗಕ್ಕೆ ಹೋಗೋದು, ಮತ್ತು ಆ ಕಡೆಯಿಂದ ಬರ್ತಾ ಹೋಟೆಲ್ ಲೊಕೇಶನ್ ಹಾಕೊಂಡು ಬರೋದು, ಈ ಥರ ಹುಡುಕಾಟ. ಸುಮ್ಮನೆ ಯಾವುದೋ ಒಂದು ದೇಶ, ಯಾವುದೋ ಒಂದು ಜಾಗ, ಎಲ್ಲಿಗೆ ಹೋಗುತ್ತೋ ಹೋಗ್ಲಿ ಅಂತ ಬಿಡ್ತಾ ಇದ್ವಿ. ಹಿಂಗೆ ಹೋಗೋದು, ಸುತ್ತಾಡ್ಕೊಳ್ಳೋದು, ಬರೋದು. ಆಮೇಲೆ ಬೇರೆ ಬೇರೆ ದೇಶದಲ್ಲಿ ತುಂಬ ಒಳ್ಳೆ ಫ್ರೆಂಡ್ಸ್ಗಳೆಲ್ಲ ಸಿಗ್ತಾಯಿದ್ರು. ಅಂದರೆ ನಾನು ಶ್ರೀಲಂಕಾಗೆ ಹೋಗಿದ್ದಾಗ ನನ್ನ ಪ್ರತಿ ವರ್ಷವೂ ಬರ್ಡೇ ನಾನು ಫಾರಿನಲ್ಲೇ ಸೆಲೆಬ್ರೇಟ್ ಮಾಡಬೇಕು ಅನ್ನೋದು ನನ್ನ ಆಸೆ. ಸೊ ಹಾಗಾಗಿ 2 ವರ್ಷವೂ ನಾನು ಫಾರಿನಲ್ಲೇ ಇದ್ದೆ. ಒಂದು ಸರಿ ಶ್ರೀಲಂಕಾಗೆ ಹೋಗಿದ್ದಾಗ ರಾಜು ಅಂತ, ಶ್ರೀಲಂಕಾದವನು, ಅವ್ನು ಯಾರು ಅಂತಲೇ ಪರಿಚಯ ಇರಲಿಲ್ಲ. ಸುಮ್ಮನೆ ಹಿಂಗೆ ಮಾತಾಡಿ ಕೊನೆಗೆ ನಾನು ಶ್ರೀಲಂಕಾಗೆ ಹೋಗೋವರೆಗೂ ಅವ್ನು ಜೊತೆಲೇ ಇದ್ದು, ಅಂದರೆ ಅವ್ರದ್ದೇ ಒಂದು ಕಾರ್ ತೊಗೊಂಡು, 2 ವೀಲರ್ ತೊಗೊಂಡು ಅವ್ನು ಲೋಕಲ್ ಎಲ್ಲೆಲ್ಲಿ ಪ್ಲೇಸಸ್ ಇದೆ ಅಲ್ಲೆಲ್ಲ ಕರ್ಕೊಂಡು ಹೋಗ್ತಾಯಿದ್ದ. ಅದಾದಮೇಲೆ ಇವತ್ತಿಗೂ ಟಚ್ಚಲ್ಲಿದ್ದಾನೆ. 2ನೇ ಸರಿ ಹೋದಾಗ ಅವ್ರ ಮನೇಲೇ ಉಳ್ಕೊಂಡಿದ್ದ. ಆ ಥರ ಬೇರೆ ಬೇರೆ ದೇಶಗಳಲ್ಲಿ ಹೋದಾಗ ಹೊಸಬರು ಪರಿಚಯ ಆಗ್ತಾರೆ, ಸುತ್ತಾಡಿಸ್ತಾರೆ. ಸೊ ಇದು ಟೂರಿಸ್ಟು ಟ್ರಾವೆಲರ್ಗೂ ಏನಂದರೆ, ಸ್ಕೂಲು ಕಾಲೇಜ್ಗಳಲ್ಲಿ ಏನು ಕಲಿತೀವಿ ಅದು ಒಂದು 10% ಅಷ್ಟೇ. ನಾವು ಈ ಥರ ಬೇರೆ ದೇಶಗಳಿಗೆ ಹೋಗಿ ಅಲ್ಲಿನ ಓಡಾಡೋದು, ಅಲ್ಲಿನ ಫುಡ್ಡು, ಅಲ್ಲಿನ ಜಾಗ ಎಕ್ಸ್ಪ್ಲೋರ್ ಮಾಡೋದ್ರಿಂದ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಬರುತ್ತೆ. ಅಂದರೆ ನಾನು ಜಗತ್ತಿನ ಯಾವುದೇ ಮೂಲೆಗೆ ಹೋದ್ರೂ ಬದುಕ್ತೀನಿ ಅನ್ನೋದಿರುತ್ತೆ, ಒಂದು ಆತ್ಮಸ್ಥೈರ್ಯ ಇರುತ್ತೆ. ಸೊ ಇದಕ್ಕೋಸ್ಕರ ದುಡ್ಡು ಸೆಕೆಂಡ್ರಿ. ಸುಮ್ಮನೆ ಒಂದು ಪ್ಯಾಕ್ ಮಾಡ್ಕೊಂಡು ಸುಮ್ಮನೆ ಹೋಗ್ತಾ ಇರಬೇಕು. ಒಂದು 5 ದಿವಸ 10 ದಿವಸ ಇದ್ದು ಆ ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡಿ, ಅಲ್ಲಿನ ಫುಡ್ಡು, ಅಲ್ಲಿನ ಜನಗಳು, ಅಲ್ಲಿನ ಭಾಷೆ, ಅಲ್ಲಿನ ಕಲ್ಚರು, ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡೋದ್ರಿಂದ ಒಂದು ಬೇರೆಯೇ ಒಂದು ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಬೇರೆಯೇ ಇರುತ್ತೆ. ಜಗತ್ತಿನ ಇವತ್ತಿಗೂ ನನಗೆ ಅನ್ಸೋದು, ಜಗತ್ತಿನ ಯಾವುದೇ ಮೂಲೆಗೆ ಬಿಟ್ಟರು ನಾನು ಬದುಕ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಏನೋ ಬೇಡ, ₹1 ದುಡ್ಡು ಬೇಡ, ಏನೇನೋ ಬೇಡ, ಖಾಲಿ ಕೈಲಿ ನಾನು ಜಗತ್ತಿನ ಯಾವುದೇ ಮೂಲೆಗೆ ಹೋದರೂ ನಾನು ಬದುಕಬಲ್ಲೆ ಅನ್ನೋ ಧೈರ್ಯ ನನಗೆ ಈ ಟ್ರಾವೆಲಿಂಗಲ್ಲೇ ಸಿಕ್ಕಿತ್ತು. ಓಕೆ, ಇಲ್ಲಿವರೆಗೂ ಎಷ್ಟು ದೇಶ ಸುತ್ತಿದ್ದೀರಾ ಸರ್? ಇಲ್ಲಿವರೆಗೂ ಒಂದು 12 ದೇಶ ಸುತ್ತಿದ್ದೀನಿ. ಈಗ ಈ ತಿಂಗಳಲ್ಲಿ ಇನ್ನೂ 2 ದೇಶಕ್ಕೆ ಹೋಗ್ತಾ ಇದ್ದೀನಿ, ಕತ್ತರ್ ಮತ್ತು ಬೆರೈನ್ಗೆ. ಅಲ್ಲಿ ವರ್ಷಕ್ಕೆ 5 ದೇಶ ಅಂತ ಫಿಕ್ಸ್ ಆಗಿಬಿಟ್ಟಿದ್ದೀನಿ. ವರ್ಷಕ್ಕೆ 5 ದೇಶ ನೋಡಲೇಬೇಕು ಅಂತ. ಆವಾಗಲೇ ಹೇಳಿದ್ರಿ ಮದುವೆ ಆಯಿತು ಅಂತ. ಏನು ಅರೇಂಜ್ ಮ್ಯಾರೇಜಾ ಲವ್ ಮ್ಯಾರೇಜಾ ಸರ್? ನಮ್ಮದು ಅರೇಂಜ್ ಮ್ಯಾರೇಜ್ ಅಂತ ಹೇಳೋಕ್ಕೆ ಆಗಲ್ಲ, ಆರೆಂಜ್ ಮ್ಯಾರೇಜ್. ಯಾವ ಥರ ಸರ್ ಇದು? ಆರೆಂಜ್ ಮ್ಯಾರೇಜ್ ಅಂದರೆ, ಅವಳು ಆಸ್ಟ್ರೇಲಿಯಾದ ಬೆಂಗಳೂರಲ್ಲೇ ಇದ್ದಿತ್ತು, RR ನಗರದಲ್ಲೇ, ನಾನು RR ನಗರ. 2008ರಲ್ಲಿ ನಾನು ಫೈನಲ್ ಇಯರಲ್ಲಿ ಇದ್ದಾಗ ಅವಳನ್ನ ನೋಡಿದ್ದು. ಅಲ್ಲಿಂದ ನಮ್ಮ ಲವ್ ಶುರುವಾಗಿ ಅವಳು ಆಸ್ಟ್ರೇಲಿಯಾಗೆ ಹೋಗಿದ್ಲು, ಮತ್ತು ನಾನು ಥಿಯೇಟ್ರು ಅದು ಇದು ಅಂತ ಬಿಟ್ಟಿದ್ವಿ. ಮತ್ತು 2020
93ರಲ್ಲಿ ಅವಳು ಆಸ್ಟ್ರೇಲಿಯಿಂದ ಬಂದು ನಾನು ಇಲ್ಲೆಲ್ಲ ಮತ್ತೆ ಇದು ಮಾಡಿ ಅವ್ರ ಮನೇಲಿ ಒಪ್ಕೊಂಡಿಲ್ಲ. ಹಾಗೆ ಮದುವೆ ಆಗಿದ್ವಿ. ಒಂದು ಹೊಡೆದಾಟ ಬಡ್ದಾಟಗಳಲ್ಲಿ ಮದುವೆ ಆಗಿದೆ. ಲವ್ ಮ್ಯಾರೇಜ್ ಅಂದರೆ ಅವೆಲ್ಲ ಇದ್ದಿದ್ದೆಲ್ಲ ಸ್ವಲ್ಪ ಜಾಸ್ತಿ ಇದೆ. ಸರ್, ನೀವು ಜೀವನದಲ್ಲಿ ದುಡ್ಡು ಇಲ್ದಿರೋವಂಥ ದಿನಾನೂ ನೋಡಿದ್ದೀರಾ, ಇವಾಗ ದುಡ್ಡು ಇರೋವಂಥ ದಿನಗಳು ನೋಡ್ತಿದ್ದೀರಾ. ನಿಮಗೆ ಇವಾಗ ಮನುಷ್ಯನಿಗೆ ದುಡ್ಡೇ ಇಂಪಾರ್ಟೆಂಟಾ ಸರ್? ದುಡ್ಡು ಇದ್ದಿದ್ದು ಜೀವನಗಳು ದುಡ್ಡು ಇಲ್ಲದೇ ಇರೋ ಜೀವನಗಳಿಗೆ ಹೋಲಿಸ್ಕೊಂಡ್ರೆ ದುಡ್ಡು ಇಲ್ಲದೇ ಇರೋ ಜೀವನನೇ ಬೆಸ್ಟ್. ಓಕೆ, ಹೌದಾ? ಲೈಫಲ್ಲಿ ಹೌದು. ದುಡ್ಡು ಇಲ್ಲದೆ ಇದ್ದಾಗ ನಮ್ಮ ಹತ್ರ ಎಜುಕೇಷನ್ ಇತ್ತು. ಪ್ರತಿದಿನ ಓದ್ತಾ ಇದ್ವಿ. ನನ್ನೊಂದು ಬ್ಯಾಗ್ ಇತ್ತು, ಅದರಲ್ಲಿ ಎಲೆ ಅಡಿಕೆ ಮತ್ತು ಪುಸ್ತಕ. ಪ್ರತಿದಿನ ನಾನು ಓದದೆ ಮಲಗ್ತಾನೆ ಇರಲಿಲ್ಲ. ಅವಾಗ ನನಗೊಂದು ಕಾನ್ಫಿಡೆನ್ಸ್, ಅಂದರೆ ಯಾರು ಏನೇ ಮಾತಾಡಿದ್ರು ಅದಕ್ಕೆ ಉತ್ತರ ಕೊಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇತ್ತು. ಅವಾಗ ದುಡ್ಡೇ ಬೇಕಾಗಿರಲಿಲ್ಲ. ನಿಮಗೆ ದುಡ್ಡು ಹಿಂಗೆ ಬೇಕು ಅಂತ ಅನಿಸಿದ್ದೆ ನಾನು ಬೆಂಗಳೂರಿಗೆ ಬಂದಮೇಲೆ. ತುಂಬ ವರ್ಷ ನಾನು ದುಡ್ಡು ಇಲ್ಲದೇ ಇದ್ದೆ. ಅಂದರೆ ₹1 ಜೇಬಲ್ಲಿ ದುಡ್ಡು ಇಲ್ಲದೆ ಈ ನೋಟ್ ಬ್ಯಾನ್ ಆಗಿರೋ ಟೈಮಲ್ಲಿ ನಾನು ಸಾಣೆಹಳ್ಳಿಲೇ ಇದ್ದೆ. ಆ ನೋಟ್ ಬ್ಯಾನ್ದು 1% ಎಫೆಕ್ಟು ನಮಗೆ ಗೊತ್ತಿಲ್ಲ. ನೋಟ್ ಬ್ಯಾನ್ ಅಂದರೆ ಏನು, ಹೊಸ ನೋಟ್ಗಳೆಲ್ಲ ನಮ್ಮ ಕೈಗೆ ಸಿಕ್ಕಿದ್ದೆ ತುಂಬ ಒಂದು 6-7 ತಿಂಗಳು ಆದಮೇಲೆ. ಸೊ ಅದು ಏನು ಎಫೆಕ್ಟೇ ಅಂತ ಅನಿಸಿಲ್ಲ. ಇಲ್ಲಿ ಬೆಂಗಳೂರಿಗೆ ಬಂದಮೇಲೆ ಗೊತ್ತಾಗಿದ್ದು. ನಮ್ಮ ಸ್ನೇಹಿತರೆಲ್ಲ ಹೇಳಿದಾಗ ನೋಟ್ ಬ್ಯಾನ್ ಟೈಮಲ್ಲಿ ಹಿಂಗಾಯಿತು ಹಂಗಾಯಿತು ಅಂತ. ನಮಗೆ ನೋಟ್ ಬ್ಯಾನ್ ಅನ್ನೋದು ಗೊತ್ತಿಲ್ಲ. ನೋಟ್ ಬ್ಯಾನ್ ಅಂದರೆ ಏನು ಅನ್ನೋದು ಗೊತ್ತಿಲ್ಲ. ಹೊಸ ನೋಟ್ ಏನಂದ್ರು ಹಳೇದೇನು ಡೆಪಾಸಿಟ್ ಅದೆಲ್ಲ ಏನು ಮಾಡಿಲ್ಲ ನಾವು. ಅದ್ರದ್ದು 1% ನಮಗೆ ತಟ್ಟಲಿಲ್ಲ. ಆ ದಿನಗಳಲ್ಲಿ ನಮಗೆ ಎಜುಕೇಷನ್ ಅಂದರೆ ಓದೋದು ನಾವು ಓದಿದ್ದು ಬುದ್ಧ, ಬಸವಣ್ಣ, ಅಂಬೇಡ್ಕರ್ ಇವ್ರನ್ನೇ ಓದ್ಕೊಂಡು ಬಂದಿದ್ದು. ನಾನು ಅದೇ ಅಂದ್ಕೊಳ್ತಾ ಇದ್ದೆ ಸ್ಕೂಲಲ್ಲಿದ್ದಾಗೆಲ್ಲ, ಏನು ಅಂಬೇಡ್ಕರ್ ಅಂತಾರೆ. ಅಂಬೇಡ್ಕರ್ ಬಗ್ಗೆ ನನಗೆ ಅಷ್ಟು ಗೊತ್ತಿರಲಿಲ್ಲ. ಗಾಂಧೀಜಿಯವ್ರ ಬಗ್ಗೆನೂ ಗೊತ್ತಿರಲಿಲ್ಲ. ನಾನೊಂದು ಅಂಬೇಡ್ಕರ್ ನಾಟಕ ಮಾಡಬೇಕಾದ್ರೆ ಅಂಬೇಡ್ಕರ್ನ ಓದಿದ್ದು. ಅಂಬೇಡ್ಕರ್ನ ಓದ ಮೇಲೆ ಅಂಬೇಡ್ಕರು ಜ್ಯೋತಿಬಾ ಫುಲೆ ಅವ್ರನ್ನ ಗುರುಗಳು ಅಂತ ಸ್ವೀಕರಿಸ್ತಾರೆ. ಆವಾಗ ಜ್ಯೋತಿಬಾ ಫುಲೆ ಮತ್ತು ಸಾವಿತ್ರಿಬಾ ಫುಲೆ ಅವ್ರನ್ನ ಓದಿದ್ದು. ಅದಾದಮೇಲೆ ಅವ್ರ ಗುರುಗಳು ಅಂತ ಬುದ್ಧ ಅವರು ಬರ್ತಾರೆ. ಆವಾಗ ಬುದ್ಧನ ಓದಿದ್ದು. ಸೊ ಇಷ್ಟೆಲ್ಲ ಓದಾದ್ಮೇಲೆ ಗಾಂಧೀಜಿಯವ್ರನ್ನ ನನ್ನ ಸತ್ಯಾನ್ವೇಷಣೆ ಓದಿದ್ದು. ಸೊ ಹೀಗೆ ಬೇರೆ ಬೇರೆ ಒಂದರಿಂದ ಒಂದು ಹೋಗಿ ಓದು. ಆಮೇಲೆ ರಾಮಾಯಣ, ಮಹಾಭಾರತ, ಬೇರೆ ಪುಸ್ತಕಗಳು, ಎಲ್ಲರ ಪುಸ್ತಕಗಳನ್ನೂ ಓದ್ತಾ ಇದ್ವಿ. ಕುವೆಂಪುರ ಪುಸ್ತಕ ಓದ್ತಾ ಇದ್ವಿ. ಎಲ್ಲರ ಪುಸ್ತಕಗಳು, ಎಲ್ಲ ಪುಸ್ತಕಗಳನ್ನೂ ಓದ್ತಿದ್ವಿ. ಮನೇಲಿ ಆವಾಗ ಒಂದು ಲೈಬ್ರರಿನೇ ಇತ್ತು. ಈಗ ಬ್ಯುಸಿ ಶೆಡ್ಯೂಲಲ್ಲಿ ಯಾವುದೂ ಓದೋಕ್ಕಾಗ, ಈಗ ದುಡ್ಡೇ ಅಲ್ಲ ಇಂಪಾರ್ಟೆಂಟ್. ದುಡ್ಡು ಏನಂದರೆ ಒಂದು ಕಾನ್ಫಿಡೆನ್ಸ್. ದುಡ್ಡು ಧೈರ್ಯವಾಗಿ ಕೂತ್ಕೊಂಡು ಮಾತಾಡ್ಸುತ್ತೆ. ಒಂದು ಎಜುಕೇಷನ್ಗಿದೆ, ಒಂದು ದುಡ್ಡಿಗಿದೆ. ದುಡ್ಡು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ನೀವು ಎಲ್ಲೇ ಹೋದ್ರೂ ದುಡ್ಡು ಬೇಕು. ನೀವು ಟೀ ಕುಡಿಯೋದ್ರೂ ದುಡ್ಡು ಬೇಕು, ಊಟ ಮಾಡೋರು ದುಡ್ಡು ಬೇಕು, ಹೊರಗಡೆ ಹೋಗ್ಬೇಕಂದ್ರೆ ದುಡ್ಡು ಇರಲೇಬೇಕು. ದುಡ್ಡಿದ್ರೆ ಒಂದು ಕಾನ್ಫಿಡೆನ್ಸ್, ಬಿಡಪ್ಪ ನಮ್ಮ ಹತ್ರ ಇದೆ. ದುಡ್ಡಿಲ್ಲ ಅಂದರೆ ಒಂದು ಸ್ವಲ್ಪ ಹಿಂಜರಿಕೆ ಇರುತ್ತೆ. ಹೆಂಗಿರಬೇಕು ಅನ್ನೋದೆಲ್ಲ ಇರುತ್ತೆ, ಭಯ ಇರುತ್ತೆ. ದುಡ್ಡಿದ್ರೆ ಆ ಭಯ ಇರಲ್ಲ. ನೀವೇನು ಬೇಕಾದ್ರೂ ಮಾಡೋದು. ಪೊಲೀಸರು ಹಿಡಿದ್ರೆ ಫೈನ್ ತಾನೆ ಕಟ್ಟಡ. ಏನಾಗ್ಬಿಡುತ್ತೆ, ದುಡ್ಡು ಇದೆಯಲ್ಲ ಅನ್ನೋದೊಂದು ಇರುತ್ತೆ ಅಷ್ಟೇ. ಅಂದರೆ ದುಡ್ಡೇ ಮುಖ್ಯ ಅಲ್ಲ. ಎಜುಕೇಷನ್ ತುಂಬ ಇಂಪಾರ್ಟೆಂಟು, ಓದಿರಬೇಕು. ಬಟ್ ದುಡ್ಡಿದ್ರೆ ಒಂದು ಧೈರ್ಯವಾಗಿ ನಾನು ಏನು ಬೇಕಾದರೂ ಮಾಡ್ಬೋದು. ಅಂದರೆ ಈಗ ಎಲ್ಲೇ ಹೋಗ್ಬೋದು, ಎಲ್ಲಿ ಬೇಕಾದ್ರೂ ಇರ್ಬೋದು, ಯಾವ ಊರಿಗೆ ಬೇಕಾದ್ರೂ ಹೋಗ್ಬೋದು, ಫ್ಲೈಟಲ್ಲಿ ಹೋಗ್ಬೋದು, ಬಸ್ಸಲ್ಲಿ ಹೋಗ್ಬೋದು, ಬೈಕಲ್ಲಿ ಹೋಗ್ಬೋದು. ಏನೇ ಮಾಡಿದ್ರು ದುಡ್ಡಿದೆ ಅನ್ನೋ ಒಂದು ಧೈರ್ಯ ಇರುತ್ತೆ. ಇವಾಗ ಬಿಡಪ್ಪ ದುಡ್ಡಿದೆಯಲ್ಲ, ಜೇಬಲ್ಲಿ ದುಡ್ಡಿದೆ, ಅಕೌಂಟಲ್ಲಿ ದುಡ್ಡಿದೆ ಅನ್ನೋದು ಇರುತ್ತೆ. ದುಡ್ಡು ಅಂದರೆ ಒಂದು ಧೈರ್ಯ. ಸ್ವತಂತ್ರವಾಗಿ ಬದುಕ್ಬೋದು ದುಡ್ಡು. ಖಂಡಿತ. ಇಲ್ಲಲ್ಲ, ಯಾವ ದೇಶದಲ್ಲಾದರೂ ಬದುಕ್ಬೋದು. ಪುಸ್ತಕಗಳೆಲ್ಲ ಓದ್ತೀನಿ ಅಂತ ಹೇಳಿದ್ರಿ. ಅದರಲ್ಲಿ ನಿಮ್ಗೆ ಯಾವುದಾದ್ರೂ ಒಬ್ಬರು ಇಷ್ಟ ಆದಂಥ ಕವಿಗಳು, ಬರಹಗಾರರು ಯಾರಾದರೂ ಇದ್ದಾರಾ ಸರ್? ಪುಸ್ತಕಗಳನ್ನ ನಾನು ಸಾಣೆಹಳ್ಳಿಗೆ ಹೋಗ್ಬೇಕಾದ್ರೆ ನನ್ನ ಫ್ರೆಂಡ್ ಹೇಳಿದರು, ಏನು ಜಂಬೆ ಸರ್ ಅಂತ ಇದ್ದಾರೆ, ಅವರು ಸಿಕ್ಕಾಪಟ್ಟೆ ಪುಸ್ತಕ, ನೀನು ಯಾವ ಪುಸ್ತಕ ಓದಿದ್ಯಾ ಅಂತ. ನನ್ನಿನ್ನೂ ಒಬ್ಬ ಪುಸ್ತಕಗಳೆಲ್ಲ ಓದೋ ಅಭ್ಯಾಸ ಇರಲಿಲ್ಲ. ಅವರು ಈ ಪುಸ್ತಕಗಳು ಓದಿದ್ದೀನಿ ಅಂತ ಹೇಳು ಅಂತ ಸುಮ್ಮನೆ ಹೇಳಿದರು. ಇಷ್ಟೊಂದು ಪುಸ್ತಕಗಳ ಹೆಸರು ಹೇಳ್ಬಿಟ್ಟು, ಅದು ಪುಸ್ತಕಗಳ ಹೆಸರು ಬಿಟ್ಟರೆ ನನಗೇನು ಗೊತ್ತಿರಲಿಲ್ಲ. ಇಂಟರ್ವ್ಯೂವಲ್ಲಿ ಸುಮ್ಮನೆ ಅದು ಹೇಳಿದ್ದೆ ಅಷ್ಟೇ. ಅದಾದಮೇಲೆ ಸುಮ್ಮನೆ ಏನು ನಾಟಕ ಮಾಡೋದಕ್ಕೆ ಓದ್ತಾ ಇದ್ವಿ. ಅಂದರೆ ಸರ್ ನೋಡ್ತಾರೆ ಅನ್ನೋ ಕಾರಣಕ್ಕೆ ಅವ್ರ ಮುಂದೆ ಕೂತ್ಕೊಂಡು ಓದ್ತಾ ಇದ್ವಿ. ಹಂಗೆ ಓದಿ ಏನಾಗೋಯ್ತು, ಅದು ನಿಜವಾಗ್ಲೂ ಓದೋಕ್ಕೆ ಶುರುವಾಗೋಯ್ತು. ಅಂದರೆ ಅದು ಈಗ ಸರ್ ಹೋಗ್ತಾ ಇದ್ದಾರೆ, ಅವ್ರ ಮುಂದೆ ಓದ್ತಾ ಇದ್ರೆ, ಮಧ್ಯಾಹ್ನ ಊಟ ಮಾಡಿ ಇವನು ಓದ್ತಾ ಇದ್ದಾನೆ ಅಂತ ಅನ್ಕೊಳ್ಳೋರಲ್ವ. ಸೊ ಆ ಥರ ನಾಟಕ ಮಾಡೋದಕ್ಕೆ ಡೈಲಿ ಓದ್ತಾ ಇದ್ವಿ. ಅದು ಒಂದು ದಿವಸ ನಾಟಕ ಮಾಡ್ಬೋದು, 2 ದಿವಸ ನಾಟಕ ಮಾಡ್ಬೋದು, ಪ್ರತಿದಿನ ನಾಟಕ ಮಾಡೋಕ್ಕಾಗಲ್ಲ. ಆ ಓದೋ ಅಭ್ಯಾಸ ಹಂಗೆ ಬೆಳೆದು ಕೊನೆಗೆ ದೊಡ್ಡ ಪುಸ್ತಕಗಳು, ಮಹಾಭಾರತ ಎಲ್ಲ ಓದಬೇಕು ಅನಿಸ್ಬಿಡ್ತು. ಹೆಂಗೆ ಅಂದರೆ 10 ನಿಮಿಷ ಟೈಮ್ ಸಿಕ್ಕಿದ್ರು ಅದನ್ನು ಓದಬೇಕು ಅನ್ನೋ ಹುಚ್ಚು ಹಿಡಿದ್ಬಿಡ್ತು. ಅಂದರೆ ಪ್ರತಿದಿನ ನಾವು ಎಷ್ಟೊಂದು ಸಾರಿ ಬಾತ್ರೂಮಲ್ಲೂ ಕೂತ್ಕೊಂಡು ಓದ್ತಾ ಇದ್ವಿ.
ಬಾತ್ರೂಮ್ಗೂ ಪುಸ್ತಕ ತೊಗೊಂಡು ಹೋಗ್ತಾ ಇದ್ವಿ. ಸುಮ್ಮನೆ ಬಾತ್ರೂಮಲ್ಲಿ ಕೂತ್ಕೊಂಡು ನಾನು ಒಂದು ಬಾತ್ರೂಮಲ್ಲಿ ಒಂದು ಅರ್ಧ ಗಂಟೆ 1 ಅವರ್ ಕೂತಿರ್ತೀನಿ ಈಗಲೂ ಅಷ್ಟೇ, ಪುಸ್ತಕ ಇಟ್ಕೊಂಡು ಸುಮ್ಮನೆ ಓದ್ತಾ ಇರೋದು. ನಮ್ಗೇನು ಬಾತ್ರೂಮಲ್ಲಿ ಓದಬಾರ್ದು ಅಂತ ಏನಿಲ್ಲ, ನಾವು ಎಲ್ಲಿ ಬೇಕಾದ್ರೂ ಓದ್ತಿದ್ವಿ. ಹಾಗೆ ಅಷ್ಟು ಹುಚ್ಚಿತ್ತು. ಅಂದರೆ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಓದೋದು, ಎಲ್ಲ ನಡ್ಕೊಂಡು ಹೋದ್ರೆ ಓದೋದು. ಊಟ ಮಾಡಿದ್ರೆ ಒಂದೊಂದು ಸಿಕ್ಕಾಬಟ್ಟೆ ಫಾಸ್ಟಾಗಿ ತಿಂತೀನಿ. ಎಲ್ಲ ಒಂದು ಅರ್ಧ ಗಂಟೆ ಊಟ ಮಾಡಿದ್ರೆ ನಾನು 10 ನಿಮಿಷಕ್ಕೆ ತಿನ್ಬಿಟ್ಟು ಮತ್ತೆ ಓದೋದು. ಈ ಥರ ಓದೋ ಅಭ್ಯಾಸಗಳು ಸಿಕ್ಕಾಬಟ್ಟೆ ಇರ್ತಿತ್ತು. ಅದರಲ್ಲಿ ನನಗೆ ಇಷ್ಟವಾಗಿರೋದ್ರೆ ಕುವೆಂಪು ಅವರ ಪುಸ್ತಕಗಳನ್ನ, ಅವ್ರದ್ದು ಎಲ್ಲ ಪ್ರಕೃತಿ ಮೇಲೆ ಇದ್ದಿದ್ದರಿಂದ ಹಾಗಾಗಿ ಅವ್ರದ್ದು ಪುಸ್ತಕಗಳನ್ನ ಜಾಸ್ತಿ ಓದ್ತಾ ಇದ್ದೆ. ಈಗ ಮನೆಯಲ್ಲಿ ಅವ್ರದ್ದೇ ಪುಸ್ತಕಗಳು ಜಾಸ್ತಿ ಇದೆ. ಓಕೆ, ಅಂದರೆ ಇಷ್ಟ ಆದವರು ಕವಿ ಅಂದರೆ ಕುವೆಂಪು ಅವರು. ಹೌದು. ನಿಮ್ಮ ಜೀವನದಲ್ಲಿ ಯಾವತ್ತಾದ್ರೂ ಇಷ್ಟು ನಾಟಕಗಳು ಮತ್ತು ನೀವು ಮಾಡಿದ್ದೀರಾ, ನೋಡಿದ್ದೀರಾ? ಹೌದು. ಅದರಲ್ಲಿ ಯಾವುದಾದ್ರೂ ನಿಮಗೆ ಇಂಪ್ಯಾಕ್ಟ್ ಆಗಿರೋದು ಯಾವುದಾದ್ರೂ ಇದೆಯಾ ಸರ್? ನಾನು ಮಾಡಿರೋ ನಾಟಕದಲ್ಲಿ ತುಂಬ ಇಂಪ್ಯಾಕ್ಟ್ ಆಗಿದ್ದು ಅಂದರೆ, ಆಮೇಲೆ ನನ್ನ ಜೀವನದಲ್ಲಿ ಒಂದು ಬದಲಾವಣೆ ಅಂತ ತಂದಿದ್ದು ನನ್ನ ಅಂಬೇಡ್ಕರ್ ಅಂತ ನಾಟಕ. ಆ ನಾಟಕದಲ್ಲಿ ಅಂಬೇಡ್ಕರ್ ಅವ್ರ ಬಗ್ಗೆ ನಾಟಕ ಮಾಡ್ತಾ ಕೊನೆಗೆ ಅಂಬೇಡ್ಕರ್ ಅವ್ರನ್ನ ಓದ್ತಾ ಎಲ್ಲಿವರೆಗೂ ಅಂದರೆ ಮುಂಬೈಗೆ ಹೋಗಿ ಸತಾಳದಲ್ಲಿ ಅವ್ರದ್ದು ಹಳೆಯ ಮನೆ ನೋಡಿ ಬರೋಷ್ಟು ಹುಚ್ಚಿಡ್ದಿತ್ತು ನನಗೆ ಆ ನಾಟಕದಲ್ಲಿ. ಇವತ್ತಿಗೂ ಅವ್ರ ಬಗ್ಗೆ ಅಂದರೆ ತುಂಬ ಪುಸ್ತಕಗಳು ಮನೇಲಿದೆ, ತುಂಬ ಓದ್ತಾನೆ ಇರ್ತೀನಿ. ಅಂಬೇಡ್ಕರ್ ಆಗಿರ್ಬೋದು, ಬುದ್ಧ ಆಗಿರ್ಬೋದು, ಬಸವಣ್ಣ ಆಗಿರ್ಬೋದು, ಇವರು ಎಲ್ಲರೂ ಇನ್ಸ್ಪಿರೇಷನ್. ಯಾಕಂದರೆ ಅವರೆಲ್ಲ ಸಾಧಕರು ಅವರೆಲ್ಲ. ಅವ್ರನ್ನ ಓದಿ ಅಟ್ಲೀಸ್ಟ್ ಅವರಲ್ಲಿ 1% ಆಗಲ್ಲ, 0.1% ಆದರೂ ನಾವು ಅವ್ರ ಥರ ಇರಬೇಕು ಅನ್ನೋದು ನನ್ನ ಆಸೆ. ಓಕೆ, ಅಂದರೆ ನಿಮಗೆ ಅಂಬೇಡ್ಕರ್ ಅವ್ರ ನಾಟಕ ಇಂಪ್ಯಾಕ್ಟ್ ಮಾಡಿದ್ದು? ಖಂಡಿತ. ಅಂಬೇಡ್ಕರು, ಬಸವಣ್ಣ ಮತ್ತು ಬುದ್ಧ ಇವರು ಮಾರ್ಗದರ್ಶನದಲ್ಲೇ ನಾನಿವತ್ತು ಬದುಕ್ತಾ ಇರೋದು. ಅಂದರೆ ನನಗೆ ಜಾತಿ ಅನ್ನೋದು ಇಲ್ಲ, ಕಲಾವಿದ್ರಿಗೆ ಮೊದಲಾದಾಗಿ ಜಾತಿ ಅನ್ನೋದೇ ಇಲ್ಲ. ನನಗೆ ಯಾರು ಯಾವ ಜಾತಿ ಅನ್ನೋದು ಬೇಕೇ ಆಗಿಲ್ಲ. ಹುಟ್ಟಿನಿಂದ ಜಾತಿ ಅನ್ಕೊಂಡ್ಬಿಟ್ಟಿದ್ದಾರೆ, ಹುಟ್ಟಿನಿಂದ ಜಾತಿ ಅಲ್ಲ, ಅವರ ಕೆಲಸದ ಮೇಲೆ ಜಾತಿನ ಅವಾಗ ಮಾಡಿದರು. ಈಗ ನಾನು ಅದೇ ನೋಡ್ತಿರ್ತೀನಿ, ಇನ್ಸ್ಟಾಗ್ರಾಮು, ಫೇಸ್ಬುಕ್ ಅವರೆಲ್ಲ ಸಿಕ್ಕಿದಾಗ ರಾಜೇಶ್ ಗೌಡ ಅಂತ ಹಾಕೊಂಡಿರ್ತಾರೆ, ರಾಜೇಶ್ ಕುರ್ಬಾ ಅಂತ ಹಾಕೊಂಡಿರ್ತಾರೆ, ರಾಜೇಶ್ ಮಾದರ್ ಅಂತ ಹಾಕೊಂಡಿರ್ತಾರೆ, ರಾಜೇಶ್ ಮಡಿವಾಳ ಅಂತ ಹಾಕೊಂಡಿರ್ತಾರೆ, ರಾಜೇಶ್ ಆಚಾರ್ ಅಂತ ಹಾಕೊಂಡಿರ್ತಾರೆ. ಅಂದರೆ ಅವರು ಈಗ ಎಜುಕೇಟೆಡ್ ಆಗಿ ಈ ಥರ ಜಾತಿನ ಇದು ಮಾಡೋಕ್ಕೆ ಹೋಗ್ತಿದ್ದಾರೆ, ತೋರಿಸ್ತಿದ್ದಾರೆ. ಬಟ್ ಅದು ನಮಗೆ ಬೇಕಾಗಿಲ್ಲ. ರಾಜೇಶ್ ಅಂತ ಅಂದ್ಕೊಂಡ್ರೆ ಸಾಕು, ಯಾರು ಮುಂದೆ ಗೌಡ, ಕುರುಬ ಅದೆಲ್ಲ ಏನೂ ಬೇಕಾಗಿಲ್ಲ. ಜಾತಿ ಯಾವತ್ತು ಇವತ್ತಿಗೆ ಬೇಕಾಗಿಲ್ಲ, ಅವತ್ತಿಗೆ ಬೇಕಾಗಿತ್ತೇನೋ ನನಗೆ ಗೊತ್ತಿಲ್ಲ. ಇವತ್ತಿಗೆ ಜಾತಿ ಬೇಕೇ ಆಗಿಲ್ಲ. ಅದನ್ನು ಬಿಟ್ಟು ನಾವು ಒಳ್ಳೆ ಸ್ನೇಹಿತರಾಗಿ, ಅಣ್ಣ ತಮ್ಮಂದರಾಗಿ ಎಲ್ಲರೂ ಬದುಕ್ಬೋದು. ಅವನು ಆ ಜಾತಿ ಈ ಜಾತಿ ಅನ್ನೋದನ್ನು ಬರೀ ರಾಜಕೀಯಕ್ಕಷ್ಟೇ. ನಿಮ್ಮ ಓಟಿನ ಸಲುವಾಗಿ ಜಾತಿ ಇದೆ ಹೊರತು ಅದು ಬಿಟ್ಟರೆ ಜಾತಿ ಅನ್ನೋದೇ ಇರಬಾರ್ದು. ನಾವು ನನ್ನ ಮಕ್ಕಳಿಗೆ ಯಾವ ಧರ್ಮ ಅಂತಾಗಲಿ, ಯಾವ ಜಾತಿ ಅಂತಾಗಲಿ ಅನ್ನೋದನ್ನೇ ಕಲಿಸ್ಕೊಡ್ಬಾರ್ದು. ರಾಜೇಶಿಂದ ರಾಜೇಶ್ ಸಾಣೆಹಳ್ಳಿ ಇದು ಯಾವ ಥರ ಸರ್ ಸ್ಟಾರ್ಟ್ ಆಗಿದ್ದು? ರಾಜೇಶ್ ಸಾಣೆಹಳ್ಳಿ ಅಂತ ಯಾಕೆ ಇಟ್ಕೊಂಡೆ ಅಂದರೆ, ರಾಜೇಶ್ ಸಾಣೆಹಳ್ಳಿ ರಾಜೇಶ್ ರಾಮಯ್ಯ ಆಗಿದ್ದೆ ಮೊದಲು, ರಾಜೇಶ್ ಆರ್. ಈಗ ರಾಜೇಶ್ ಸಾಣೆಹಳ್ಳಿ ಯಾಕೆಂದರೆ ಸಾಣೆಹಳ್ಳಿ ನನಗೆ ಬದುಕನ್ನ ಕೊಟ್ಟಿತ್ತು. ಅಂದರೆ ಸಾಣೆಹಳ್ಳಿ ನನಗೆ 2 ವರ್ಷ ಥಿಯೇಟ್ರ್ ಕೋರ್ಸ್ ಮಾಡಿ ನಿನಗೆ ಕೆಲಸ ಕೊಡಿಸ್ತೋ ಅದು ಕೊಡಿಸು ಅಲ್ಲ, ಸಾಣೆಹಳ್ಳಿ ಬದುಕನ್ನ ಹೇಗೆ ಬದುಕಬೇಕು ಅಂತ ಕಲಿಸ್ತು, ಬದುಕನ್ನ ಹೇಗೆ ತೊಗೋಬೇಕು ಅಂತ ಕಲಿಸ್ತು, ಇನ್ನೊಬ್ಬರ ಜೊತೆ ಹೇಗೆ ಇರಬೇಕು ಅನ್ನೋದನ್ನು ಕಲಿಸ್ತು, ಇನ್ನೊಬ್ಬರ ಜೊತೆ ಹೇಗೆ ಮಾತಾಡಬೇಕು ಅನ್ನೋದು ಕಲಿಸ್ತು. ಆಮೇಲೆ ಏನು ಇಲ್ಲ ಅಂದರೂ ನೀನು ಬದುಕ್ಬೋದು ಅಂತ ಕಲಿಸಿದ್ದು ಸಾಣೆಹಳ್ಳಿ. ನಿನ್ಗೆ ಏನೂ ಇಲ್ಲ, ಹಾಕೊಳ್ಳೋಕೆ ಬಟ್ಟೆನೂ ಇಲ್ಲ ಅಂದರೂ ಬದುಕ್ಬೋದು. ಹಾಕೊಳ್ಳೋಕೆ ಬಟ್ಟೆ ಇಲ್ಲ, 1 ರೂಪಾಯಿ ದುಡ್ಡಿಲ್ಲ, ತಿನ್ನೋದಕ್ಕೂ ಏನೂ ಇಲ್ಲ ಅಂದರೂ ಹಣ್ಣು ಹಂಪಲು ತಿನ್ಕೊಂಡಾದರೂ ಬದುಕ್ಬೋದು. ಹಂಗೆ ಕಲಿಸಿದ್ದು ಸಾಣೆಹಳ್ಳಿ. ನಾವು ಎಷ್ಟೊಂದು ಸರಿ ಸಾಣೆಹಳ್ಳಿಲಿ ಗುರುಗಳ ಹತ್ರ ಎಲ್ಲ ಹೋರಾಟ ಮಾಡಿದ್ವಿ, ಅಂದರೆ ಊಟ ಸರಿ ಇಲ್ಲ ಅಂತೆಲ್ಲ. ಅದು ಈಗ ಅನಿಸ್ತಿದೆ, ಯಾಕೆ ಚೆನ್ನಾಗಿರೋ ಊಟ ಕೊಟ್ಬಿಟ್ಟಿದ್ದೀರಾ, ನಾವೇನು ಕಲಿತಾನೆ ಇರಲಿಲ್ಲ. ಅವ್ರು ಆ ಥರ ಅಂದರೆ ಚೆನ್ನಾಗಿತ್ತು ಊಟ, ಅಂದರೆ ಅದೇ ಊಟನೇ ನಮ್ಗೆ ಡೈಲಿ 1 ವರ್ಷ ತಿಂದು ನಮ್ಗೆ ಅದು ಚೆನ್ನಾಗಿರಲಿಲ್ಲ ಅಂತ ಅನಿಸ್ತಿತ್ತು. ಯಾರಾದರೂ ಹೊಸಬ್ರು ಬಂದರೆ ಕೇಳ್ತಾ ಇದ್ದಾರೆ ಊಟ ಚೆನ್ನಾಗೇ ಇದೆಯಲ್ಲ ಅಂತ. ಆದರೆ ಪ್ರತಿದಿನ ಅದೇ ಥರದ್ದೇ ತಿಂದು ನಮಗೇನೋ ಹೊಸದು ಬೇಕು. ಯಾಕಂದ್ರೆ ನಾವೆಲ್ಲ ಇಲ್ಲಿ ನಾನ್ ವೆಜ್ಜು, ಬೇರೆ ಗೋಬಿ, ಪಾನಿಪುರಿ ಆ ಥರದ್ದೆಲ್ಲ ತಿಂತೀವಿ. ಅಲ್ಲೆಲ್ಲ ಚಪಾತಿ, ಮುದ್ದೆ ಅಂದರೆ ಮೆನು ಇರ್ತಿತ್ತು. ಭಾನುವಾರ ಅಂದರೆ ಪಲಾವು, ಸೋಮವಾರ ಇಡ್ಲಿ, ಬುಧವಾರ ಚಪಾತಿ, ಈ ಥರ ಇರೋದ್ರಿಂದ ಅದಕ್ಕೆ ಫಿಕ್ಸ್ ಆಗ್ಬಿಟ್ಟು ಡೈಲಿ ಮುದ್ದೆ, ಮಜ್ಜಿಗೆ, ಸಾಂಬಾರು ಪ್ರತಿದಿನ ಇರೋದು. ಬಟ್ ಅದೇ 1 ವರ್ಷ ತಿಂದು ನಮಗೆ ಹೊಸ ದಿನ ಏನಾದ್ರು ತಿನ್ನಬೇಕು ಅಂತ ಅನ್ನಿಸ್ತಿತ್ತು. ಇವತ್ತು ಹೊರಗಡೆ ಬಂದು ನೋಡಿದಾಗ ಓಕೆ, ಅವ್ರು ಕೊಟ್ಟಿದ್ದು ಕರೆಕ್ಟಾಗಿತ್ತು. ಯಾಕಂದರೆ ನಮಗೆಲ್ಲನೂ ಸಿಕ್ಬಿಟ್ಟಿದ್ದಿದ್ರೆ ನಾವು ಕಲಿತಾನೆ ಇರಲಿಲ್ಲ. ಸೊ ಇವತ್ತು ನಮಗೆಲ್ಲನೂ ಇದೆ, ಓದೋ ಟೈಮೇ ಇಲ್ಲ, ಹಂಗಾಗ್ಬಿಟ್ಟಿದೆ. ಸೊ ಸಾಣೆಹಳ್ಳಿನೂ ಹಂಗಾಗ್ಬಿಡ್ತಿತ್ತು. ಹಾಗಾಗಿ ರಾಜೇಶ್ ಸಾಣೆಹಳ್ಳಿ ಅಂತ ಇದು ಇನ್ನೊಂದು ಲೈಫ್ನ ಕೊಟ್ಟಿರೋದ್ರಿಂದ ಸಾಣೆಹಳ್ಳಿ ಅಂತ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಚಿರಋಣಿಯಾಗಿ ಇರಲಿ ಅನ್ನೋದು. ಓಕೆ ಸರ್, ಎಷ್ಟೋ ಜನ ಯುವಕರದ್ದು ಕನಸು ನಾವು ಜೀವನದಲ್ಲಿ ದುಡ್ಡು ಮಾಡಬೇಕು, ಚೆನ್ನಾಗಿರಬೇಕು ಅಂತ. ದುಡ್ಡು ಮಾಡೋದು ಯಾವ ಥರ ಅಂತ ಹೇಳ್ಕೊಡ್ತೀರಾ ಸರ್? ಯಾರು?
ಹಾಗಂತ ನಾನು ದುಡ್ಡು ಮಾಡಿದ್ದೀನಿ ಅಂತಲ್ಲ, ಇನ್ನೂ ದುಡ್ಡು ಮಾಡಿಲ್ಲ. ಬರೀ ಇಷ್ಟ ಅಮೌಂಟ್ಗೆಲ್ಲ ದುಡ್ಡು ಮಾಡಿದ್ದೀವಿ ಅನ್ಕೊಂಡ್ಬಿಟ್ರೆ ಕಷ್ಟ. ಇನ್ನು ಎಲ್ಲೋ ಇದೆ ನಮ್ಮ ಟಾರ್ಗೆಟ್, ಅಲ್ಲಿಗೆ ಹೋಗ್ಬೇಕಲ್ಲ. ಅಲ್ಲ ತಕ್ಕ ಮಟ್ಟಿಗೆ ಅದ್ರ ಮಾಡಿದ್ದಾರೆ. ಫಸ್ಟಿಗೆ ದುಡ್ಡು ಮಾಡೋದಲ್ಲ, ದುಡ್ಡು ದುಡಿಯೋದು. ಓಕೆ, ದುಡ್ಡು ದುಡಿದ್ರೆ ಸಾಕು, ಆಮೇಲೆ ದುಡ್ಡು ಮಾಡ್ಬೋದು. ದುಡ್ಡು ಮಾಡೋದಲ್ಲ, ದುಡ್ಡು ದುಡಿಬೇಕು. ಫಸ್ಟು ದುಡ್ಡು ದುಡಿಬೇಕು, ಆಮೇಲೆ ದುಡ್ಡೇ ದುಡಿಯುತ್ತೆ. ನಾವು ದುಡ್ಡನ್ನ ದುಡಿದ್ರೆ ಆಮೇಲೆ ದುಡ್ಡಿನ ಕೈಲಿ ದುಡ್ಡನ್ನ ದುಡಿಸ್ಬೇಕು. ಓ ಸೂಪರ್. ಅದು ದುಡ್ಡಿನ ಕೈಲೇ ದುಡ್ಡು ದುಡಿಸ್ಬೇಕು. ಹೌದು, ದುಡ್ಡೇ ದುಡ್ಡು ದುಡಿಬೇಕಾಗಿರೋದು. ನಾನು ಪ್ರತಿ ಸರಿ ದುಡ್ಡು ದುಡ್ಕೊಂಡು ಕುತ್ಕೊಂಡ್ರೆ ನಾನು ದುಡಿಯೋಕ್ಕಾಗಲ್ಲ. ಇದು ಮೇಯ್ನು. ಸೆಕೆಂಡ್ ಬಂದು ನೀವು ದುಡ್ಡು ಮಾಡಬೇಕು ಅಂದರೆ ನಿಮ್ಗೆ ಒಳ್ಳೆ ಸ್ನೇಹಿತರು ಇರಬೇಕು. ಒಳ್ಳೆ ಸ್ನೇಹಿತರಿದ್ರೆ ಮಾತ್ರ ದುಡ್ಡು ಮಾಡೋಕ್ಕಾಗೋದು. 4 ಜನ ಒಳ್ಳೆ ಸ್ನೇಹಿತರು ಜೊತೆಲಿರಬೇಕು ಯಾವಾಗಲೂ. ಬಿದ್ದರೆ ಎತ್ತಕ್ಕಿರಬೇಕು, ತುಂಬ ಮೇಲೆ ಹೋದಾಗ ಜೊತೆಲಿ ಇಟ್ಕೊಳಕ್ಕಿರಬೇಕು. ಸೊ 4 ಜನ ಒಳ್ಳೆ ಸ್ನೇಹಿತರು ಇರಬೇಕು. ಅದಾದಮೇಲೆ ದುಡ್ಡು ಮಾಡಬೇಕು ಅನ್ನೋದು ಎಲ್ಲರ ಹತ್ರನೂ ಇದೆ. ಇವತ್ತಿಗೆ ಒಂದು 18 ವರ್ಷ ಹುಡುಗನಿಂದ ಹಿಡಿದು 70 ವರ್ಷ ಮುತ್ಕೊಳೋವರೆಗೂ ದುಡ್ಡು ಮಾಡಬೇಕು ಅನ್ನೋದೇ ಇದೆ. ಯಾಕೆ ಆಗ್ತಾಯಿಲ್ಲ ಅಂದರೆ, ನಾನು ದುಡ್ಡು ಮಾಡಬೇಕಷ್ಟೇ, ಕೆಲಸ ಮಾಡಲ್ಲ ಅನ್ನೋದು ಅವ್ರ ಮೈಂಡಲ್ಲಿ ಇರುತ್ತೆ. ಕೆಲಸ ಮಾಡಿದ್ರೇ ದುಡ್ಡು ಮಾಡೋದು ಅನ್ನೋದು ಅವ್ರು ಮರ್ತೋಗ್ಬಿಟ್ಟಿರ್ತಾರೆ. ಫಸ್ಟ್ ಆಫ್ ಆಲ್ ನಾವು ಯಾವ ಕೆಲಸ ಆದರೂ ಮಾಡ್ತೀನಿ ಅನ್ನೋದನ್ನ ನನ್ನ ತಲೆಯಲ್ಲಿರಬೇಕು. ನನಗೇನೋ ಪ್ರಾಬ್ಲಮ್ ಅನ್ಸಲ್ಲ. ನಾನು ಫೈನಾನ್ಸ್ ಆಫೀಸ್ ನಡೆಸ್ತಾ ಇದ್ದೆ, ಮೊಬೈಲ್ ಅಂಗಡಿ ಇತ್ತು. ರೋಡ್ ಸೈಡಲ್ಲಿ ತಳ್ಳೋ ಗಾಡೀಲಿ ಗೋಬಿ ಹಾಕ್ತೀನಿ ಅಂತ ಅಂದ್ಕೊಂಡಾಗ ತುಂಬ ಜನ ನನ್ನನ್ನು ಕೇವಲವಾಗಿ ನೋಡಿದ್ರು. ಏನಪ್ಪ ಇವನು ರೋಡ್ ಸೈಡಲ್ಲಿ ಗೋಬಿ ಹಾಕ್ತಿದ್ದಾನೆ ಅಂತ. ನನಗೇನು ಅವಮಾನ ಆಗಿರಲಿಲ್ಲ. ದುಡ್ಡು ಕಷ್ಟಪಟ್ಟು ದುಡಿತಾ ಇದ್ದೀನಲ್ಲ. ಸೊ ಹಾಗಾಗಿ ನಾವು ಯಾವ ಕೆಲಸ ಬಂದರೂ ಮಾಡ್ತಿದ್ವಿ. ಇವತ್ತಿಗೂ ನಂದು ಒಂದು 9 ಕಮರ್ಷಿಯಲ್ ಗಾಡಿಗಳಿದ್ದಾವೆ. ಡ್ರೈವರ್ ಇಲ್ಲ ಅಂದರೆ ನಾನೇ ಆಟೋಗೆ ಹೋಗ್ತೀನಿ. ಅಂದರೆ ಡ್ರೈವರ್ ಇಲ್ಲ ಅಂದರೆ ಮನೇಲಿ ನಿಲ್ಲಿಸ್ಬೋದು, ಸಮಸ್ಯೆನೇ ಅಲ್ಲ. ಆದರೆ ನಾನು ಆ ಡ್ರೈವರ್ ಕೆಲಸ ಮಾಡಿದಾಗಲೇ ಅದ್ರ ವ್ಯಾಲ್ಯೂ ನನಗೆ ಗೊತ್ತಾಗೋದು. ನಾನು ಹೋಗಿ ಅದಕ್ಕೆ ರಜಾ ಹಾಕಿದ್ದಾನೆ ಅಂತ ನಾನು ಹೋಗ್ತೀನಲ್ವ, ಅದು ನನಗೆ ಗೊತ್ತಿರುತ್ತೆ ಏನು ನಡೆಯುತ್ತೆ ಏನು ನಡೆಯಲ್ಲ ಅಂತ.